ಇದು ವನ್ಯತೆ ಹೌದಲ್ಲ. ಇಲ್ಲಿ ನಮ್ಗೆ ಶಾಸ್ತ್ರ ಏನ್ ಹೇಳ್ತಾರ ಅಂದ್ರ, ಬಾಲ ಭಾಷೆ ಏನ್ ಹೇಳ್ತಾರ, ನೀವು ಅದನ್ನ ಬಿಟ್ರ ಹೆಣ್ಣು ಬಿಟ್ರ ಮನಿ ಬಿಟ್ರ ನಿಮ್ಗ್ ಜ್ಞಾನ ಆಗ್ತದ, ಹಂಗ ಮಾಡ್ರಿ ಹಿಂಗ್ ಮಾಡ್ರಿ ಏನೇನ ನಮ್ಗ್ ತಪ್ಪು ಕಲ್ಪನೆ ಮಾಡ್ತಾರ. ಅದಕ್ಕ ಯೋಗ ಮಾಡುದ್ರಿಂದ ಜ್ಞಾನ ಕಲ್ತ ಇಷ್ಟನ ನಮ್ಗೆ ಹೇಳ್ಕೊತ ಬಂದ್ರು. ಯಮ ನೇಮಾದಿಗಳನ್ನ ಮಾಡ್ಕೊಂಡ್ರೆ ಜ್ಞಾನಕ್ಕ ಅಂತ ಹೇಳಿಕೊತ ಬಂದಾರ. ಈಗ ಅದನ್ನ ಬಿಡ್ಸಾಕ ನೀನು ಮಾಡವನು ನೀನಲ್ಲ ಅನ್ನುವಂಥದ್ದನ್ನ ಯಮ ನೇಮಗಳು ಅವು ಬುದ್ಧಿ ಕಾರ್ಯಗಳು ತಮ್ಮ ಕಾರ್ಯವನ್ನ ತಾವು ಮಾಡ್ತಾವ ಅನ್ನುವಂಥದ್ದನ್ನ ತಿಳ್ಸಾಕ ಇವತ್ತೇನ್ ಹೇಳ್ತಾರ, ಪರಮಾನುಬೋಧಿ 18ನೇ ಸೂತ್ರದೊಳಗ ತನು ಮುಖ್ಯ ಎನಿಸುವ ಅವನ ರೈತನಾದ ತನಗುಂಟೆ ಹೊರಗಣ ಕೃತ್ಯ ಅಂದ್ರೆ ಹೊರಗಾಗುವ ಕೆಲಸಗಳು ನಿನಗೆ ಏನ್ರ ಲೇಪನ ಅದಾವನು, ನಿನಗೆ ಏನ್ರ ತಡ್ತಾವನು ಅಂದ್ರ ನೀನ್ ಏನು ಅವಕ್ಕೆ ಯಾವಕ್ಕೂ ಸಂಬಂಧ ಇಲ್ಲ, ಅರಿಯುವನು ನೀನು, ತಿಳಿಯವನು ನೀನು ಅಂತ ತಿಳಿಸ್ತಾರ. ಇವು ಮಾಡುವ ಕಾರ್ಯಗಳು ಏನೈತೆ ಅಂದ್ರೆ ಇವು ಮತ್ತ ನಾ ಮಾಡ ಅಂತ ಹೇಳ್ಕೊತ ಬಂದಿಲ್ಲ. ಇಲ್ಲಿ ಯೋಗ ಧ್ಯಾನ ದೇಹಾದಿ ಒಳಗೊಂಡವ್ರಿಗೆ ದೇಹ ಸಂಬಂಧಪಟ್ಟವ್ರಿಗೆ ಮಾಡಂತ ಹೇಳ್ತೇವೆ. ನೀ ದೇಹವೇ ನಾನಲ್ಲ ಅಂತ ನಿಮ್ಗೆ ಪರಮಾನುಭೂತಿ ಇಲ್ತಾನ ಗಟ್ಟಿ ಮಾಡ್ಕೊತ ಬಂದಾರ. ಇವು ತಮ್ಮ ಕಾರ್ಯಗಳು ತಾವು ಮಾಡ್ತಾವು, ನೀನು ಮಾಡವನಲ್ಲ ಅಂತ ನಮ್ಗೆ ಗಟ್ಟಿ ಮಾಡ್ಕೋತ ಬಂದಾಗ ಅರಿಯುವನು ನೀನು. ಇವು ಎಲ್ಲವೂ ಅರಿಸಿಕೊಳ್ತಾವ ಅಂದ್ರ ಇವು ದೃಶ್ಯ ಅದಾವು. ಇವು ತೋರ್ತಾವಂದ್ರ ಒಂದ್ ದಿವ್ಸ ಇಲ್ಲಾರಂಗ ಅಕ್ಕಾವು. ನೀವ್ ಒಂದ್ ದಿವ್ಸ ಮಾಡ್ತಿ ಅಂದ್ರ ಒಂದ್ ದಿವ್ಸ ಮಾಡ್ಲಾರ್ದಾವ್ ಅಕ್ಕಿ. ನೀನ್ ದೇಹ ಬಿತ್ತು ನೀನ್ ಮಾಡಾವಕ್ಕಿ ಅನ್ನೋದ್ರ ಇಲ್ಲ. ಆದ್ರೆ ದೇಹ ಬಿದ್ದು ಹೋದಾಗ ಆತ್ಮ ಬೀಳ್ತಾನನು ಇವ ಅಂದ್ರ ಇವ ಎಲ್ಲವನ್ನು ಅರಿಯವನು ಸ್ವರೂಪ ತಾನದ ನಾನು ಅಂತ ತಿಳ್ಸಕ ಇದ್ರ ಜ್ಞಾನ ಆಯ್ತು ಅಂದ್ರ ಚಿದಾಭಾಸ ಅನ್ನೋದು ಸೂಕ್ಷ್ಮ ಶರೀರ ಇಲ್ಲದಂಗ ಆಗ್ತದ. ಇವು ಎಲ್ಲವೂ ಸೂಕ್ಷ್ಮ ಶರೀರದ ಕಾರ್ಯ ಅನ್ನುವಂಥದ್ದನ್ನ ನಮಗೆ ಇಲ್ಲಿ ನುಡಿ ಒಳಗಿಂದ ಗಟ್ಟಿ ಮಾಡ್ಕೋತ ಹೋಗ್ತಾರ. ಇಲ್ಲಿ ತನು ಮುಖ್ಯವೆನಿಸುವ ಅವನ ರೈತನಾದ ತನಗುಂಟೆ ಪರಗಣ ಕೃತ್ಯ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಏನಾದ್ರೂ ಇವಾಗ ಕರ್ಮ ಆಗ್ಲಿ ಇವ್ ಏನ್ರ ಮಾಡಂತ ಹೇಳ್ತಾವನು ಅಂದ್ರ ಇಲ್ಲ ಅನ್ನುವಂಥದ್ದನ್ನ ಈ ನುಡಿ ಒಳಗ ವನ್ಯ ನುಡಿ ಒಳಗೆ ಹೇಳ್ಕೊತ ಹೋಗ್ತಾರ. ಇಲ್ಲಿ ವನ್ಯ ನುಡಿ ಒಳಗ ಇಲ್ಲಿ ತನು ಮುಖ್ಯವೆನಿಸುವ ಆವರಣ ರೈತನಾದ ತನಗುಂಟೆ ಹೊರಗಣ ಕೃತ್ಯ ಅಂದ್ರೆ ಒಂದು ಸೂತ್ರವನ್ನು ಇಟ್ಕೊಂಡು ಶರೀರವೇ ಮೊದಲಾದ ಆವರಣಗಳು ನನಗಿಲ್ಲ, ಶರೀರನೇ ನಾನಲ್ಲ, ಇದು ಪಂಚಮಹಾಭೂತಗಳಿಂದ ಆದಂತ ಶರೀರ, ಇದು ಶರೀರೇ ನಾನಲ್ಲ ಅಂದಾಗ ನಾನು ಈ ಸಕಲ ಆವರಣಗಳಿಗೆ ಭಿನ್ನನು. ನಾನು ಈ ದೇಹವನ್ನ ಎಲ್ಲವನ್ನೂ ಅರಿತೀನಿ, 5 ಅಂತಃಕರಣ ಧರ್ಮಗಳನ್ನ ಅರಿತೀನಿ, ನಾನು ಪ್ರಾಣಗಳನ್ನ ಅರಿತೀನಿ, ಮತ್ತು ಈ ಜ್ಞಾನೇಂದ್ರಿಯಗಳ ಕಾರ್ಯಗಳನ್ನು ನಾನು ಅರಿತೀನಿ, ಕರ್ಮೇಂದ್ರಿಯಗಳ ಕಾರ್ಯ ಮಾಡೋದನ್ನು ನಾನು ಅರಿತೀನಿ ಅಂದಾಗ ಇವು ಎಲ್ಲವೂ ಅರಿಸುತ್ತವಂದ್ರ ಇವು ಹೆಂಗ ನಾನು ಆಗ್ತೀನಿ? ಅರಿಯವನೇ ಬ್ಯಾರೆ, ಅರಿಸುವಳು ವಸ್ತುನೇ ಬ್ಯಾರೆ. ಅರಿಸುವಳು ವಸ್ತು ಏನಾಗ್ತದ, ಅದು ತೋರ್ತದಂದ್ರೆ ಒಂದ್ ದಿವ್ಸ ಅಡಗ್ತದ. ನೀನು ತೋರವನು ಅಲ್ಲ, ನೀನ್ ಅಡಗವನು ಅಲ್ಲ, ಯಾವಾಗಲೂ ಅರು ಸ್ವರೂಪ ನೀನ್ ಅದಿ ಅನ್ನುವಂಥದ್ದನ್ನ ಇಲ್ಲಿ ಗಟ್ಟಿ ಮಾಡ್ತಾರ. ಈ ನುಡಿ ಒಳಗ ಏನಾಯ್ತು, ಈ ಎಲ್ಲವನ್ನು ಅರಿಯುವನು ನೀನ್ ಆತ್ಮ ಹೆಂಗದಿ, ಭಿನ್ನ ಸ್ವರೂಪನ ಸಾಕ್ಷಿ ಇದ್ದು ಸಾಕ್ಷಿ ಇರುವಿ, ಸಾಕ್ಷಿ ಧರಿತಿ ಅನ್ನುವಂಥದ್ದನ್ನ ಇಲ್ಲಿ ನುಡಿ ಒಳಗೆ ಹೇಳ್ಕೊತಾರ. ತನ್ನನ್ನು ತಾನು ಸಹಜವಾಗಿ ತಿಳಿಯಲು ಆಮೇಲೆ ತನಗೆ ಮಾಡತಕ್ಕ ಕರ್ತವ್ಯವು ಹೊರಗೆ ಯಮ ನೇಮಾದಿಗಳಾಗಲಿ ಒಳಗೆ ಮಾನಸಿಕ ಧಾರಣ ಧ್ಯಾನಗಳಾಗಲಿ ಇವು ಯಾವೂ ಇರುವುದಿಲ್ಲ. ನೋಡಿ ಇಲ್ಲಿ ಒಂದೇ ನುಡಿಗಳು ಹೇಳಿದ್ರು, ಇಲ್ಲಿ ನಿನಗೆ ಆವರಣ ಆಗ್ಲಿ ಯಮ ನೇಮದಗಳಾಗ್ಲಿ ಯಾವರ ನಿನಗ ಅದಾವನು, ನೀನಂದ್ರ ಆತ್ಮ. ನಾನು ಅಂದ್ರೆ ಇದನ್ನ ಗಟ್ಟಿ ಹಿಡ್ಕೋಬೇಕು, ಎಲ್ಲಿ ಇದನ್ನ ಬಿಡಬಾರ್ದು. ನಾನು ಅಂದ್ರ ಆತ್ಮ, ನಾನು ಅಂದ್ರೆ ದೇಹ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಚಿದಾಭಾಸ ನಾನಲ್ಲ, ನಾನಂದ್ರ ಆತ್ಮನೇ ಅನ್ನುವಂಥದ್ದು ನೀ ಅಧಿಷ್ಠಾನ ಗಟ್ಟಿ ಹಿಡಿಬೇಕು. ನಾವ್ ಎಷ್ಟೇ ಎತ್ತುಗಳು ಹಂತಿ ಹೂಡಿ ಹೊಡಿತಿದ್ರು ಅವಾಗ, ಎಷ್ಟೇ ಹಂತಿ 10, 15 ಎತ್ತು 2 ಸಾಲು ಕಟ್ಟಿ ಹೊಡೆದ್ರು ಕೂಡ ಆ ಎಲ್ಲಿ ತಿರುಗ್ತಿದ್ವು ಅಂದ್ರ ಅಧಿಷ್ಠಾನ ಅಂದ್ರೆ ಏನ, ಅಲ್ಲಿ ಏನೋ ಒಂದ್ ನಡವರ್ಕ ಕಂಬ ಹಾಕ್ತಿದ್ದೇವಲ್ಲ ಅದನ್ನ ಸುತ್ತನೇ ಸುತ್ತ ಹರಿತಿದ್ವು. ಹಂಗ ನಾವು ಅಧಿಷ್ಠಾನ ಹಿಡ್ಕೊಂಡು ಶಾಸ್ತ್ರ ಕೇಳ್ಬೇಕು, ಚೈತನ್ಯ ಹಿಡ್ಕೊಂಡು ನಾವು ಶಾಸ್ತ್ರ ಕೇಳ್ಬೇಕು. ಯಾವಾಗಲೂ ಚೈತನ್ಯ ಬತ್ತು ಅಂದ್ರ ನಾನು ಆತ್ಮ ಹೆಂಗದೀನಿ, ಚೈತನ್ಯ ಸ್ವರೂಪನೇ ನಾನದೀನಿ. ನಾನು ಹೆಂಗದೀನಿ, ಆತ್ಮ ಸ್ವರೂಪನೇ ನಾನು ಅರಿಯವದೀನಿ. ಸರ್ವ ಘಟ ಪ್ರಪಂಚಾದಿಗಳನ್ನ ಗಳಗ್ತಾವ ನಾನು ಆತ್ಮ ಅದೀನಿ, ಎಲ್ಲವನ್ನು ಗಳಗವನು ಮತ್ತು ನಾನು ಯಾವಾಗಲೂ ಇರುವವನು. ಇವು ದೇಹಾದಿಗಳು ಇಂದ್ರಿಯಗಳು ಒಮ್ಮೆ ಇರ್ತಾವ, ಜಾಗ್ರದಾಗ ಇರ್ತಾವ, ಸ್ವಪ್ನದಾಗ ಇರುವುದಿಲ್ಲ. ಸ್ವಪ್ನವನ್ನು ಅರಿತೀನಿ, ಜಾಗ್ರವನ್ನು ಅರಿತೀನಿ, ಸುಷುಪ್ತಿ ಅವಸ್ಥೆಯನ್ನು ನಾನು ಅರಿತೀನಿ. ಇವು 3 ಅವಸ್ಥೆಗಳು ಬದಲಾವಣೆ ಆಕ್ಕವು, ನಾನು ಮಾತ್ರ ಬದಲಾವಣೆ ಆಗಿಲ್ಲ. ನಾನು ಮಾತ್ರ 3 ಅವಸ್ಥೆ ವ್ಯವಹಾರಗಳನ್ನ ನಾನು ಅರಿತೀನಿ ಅಂದ್ರ ನಾನು ಅವ್ರ ತಿಳಿದ ನಾ ಹೇಳ್ತೀನಿ ಅವ್ರ ವ್ಯವಹಾರಗಳನ್ನ. ಸುಷುಪ್ತಿ ಅವಸ್ಥೆದ್ದು ಹೇಳ್ತೀನಿ, ಜಾಗ್ರದ ಅವಸ್ಥೆನೂ ಹೇಳ್ತೀನಿ, ಸ್ವಪ್ನ ಅವಸ್ಥೆನೂ ಹೇಳ್ತೀನಿ ಅಂದ್ರೆ ಯಾರು ಹೇಳ್ತಾರ?
ನಾನ್ ಇದೀನಿ, ನಾನ್ ಅರುತು ಹೇಳ್ತೀನಿ ಅಂತೇಳಿ ಇವು ಅರಿಸುವತವನು ನಮ್ಗೆ ಗೊತ್ತಾಗ್ಯದ. ಅದಕ್ಕ ಇವು ಏನ್ರ ಮನ ಇಂದ್ರಿಯಗಳು ಏನ್ರ ನನ್ನ ಅರಿದು ಹೇಳ್ತಾವನು ಅಂದ್ರೆ ಇವಕ್ಕ ಮನ ಇಂದ್ರಿಯಗಳ ಯಾಕ ಇವು ಅಸಖ್ಯನೇ ಅದಾವ, ಇವ್ ಕುರಿಲಿಂದ ಸಾಧ್ಯನೇ ಇಲ್ಲ. ಯಾಕೆ ಇವು ಜಡ ದೃಶ್ಯ ಪದಾರ್ಥ ಅದಾವ ಅನ್ನುವಂಥದ್ದನ್ನ ನಾನು ಅಂದ್ರ ಆತ್ಮ ಅಂತ ಗಟ್ಟಿ ಹಿಡಿಬೇಕು. ಯಾವಾಗಲೂ ನಾನು ಅಂದ್ರ ಅಲ್ಲಿಗೆ ಹೋಗ್ಬೇಕು. ನಾನಂದ್ರ ಆತ್ಮ, ಮತ್ತ ನಾನು ಚೈತನ್ಯ ಸ್ವರೂಪದೀನಿ. ಚೈತನ್ಯ ಅಂದ್ರೆ ಏನು? ಇವು ಮೂರು ನಮಗ್ ನೆಪ್ಪಾಗಿ ಬಿಡ್ತಾವ. ನಾನು ಅರಿವುಳ್ಳವದೀನಿ ಮತ್ತು ಎಲ್ಲವನ್ನು ಅರಿತೀನಿ, ನಾನು ಸ್ವಯಂ ಪ್ರಕಾಶ ಇದೀನಿ, ನಾನು ಆನಂದ ಸ್ವರೂಪನದೀನಿ, ನಾನು ನಿತ್ಯ ಅದೀನಿ ಮತ್ತು ನಾನು ಪರಿಪೂರ್ಣ ವಸ್ತು, ನಾನು ಆತ್ಮ ಅದೀನಿ ಅನ್ನುವಂಥದ್ದು ಹಿಂಗ ಭಾವ ಗಟ್ಟಿ ಆಯ್ತು ಅಂದ್ರ ಇವು ಎಲ್ಲವೂ ನಾವ್ ಏನ್ ಇರ್ತಾನೆ ಯಮ ನೇಮಾದಿಗಳಾಗ್ಲಿ ಆವರಣಗಳಾಗ್ಲಿ ಏನ್ ಹೇಳ್ಕೊತ ಬಂದಾರ ಇವೆಲ್ಲವೂ ದೃಶ್ಯ ಅದಾವು. ನೀನ್ ಅವಕರ ಮಾಡವನು ಅಲ್ಲ, ಮಾಡಿಸಿಕೊಳ್ಳವನು ಅಲ್ಲ, ಅವು ತಮ್ಮ ಕಾರ್ಯಗಳು ತಾವು ಮಾಡ್ತಾವು ಅನ್ನುವಂಥದ್ದನ್ನ ಗೀತಾ ಪ್ರಮಾಣವನ್ನ ನಾವು ಗಟ್ಟಿ ಮಾಡ್ಕೊಳ್ಳೋಣ. ಇಲ್ಲಿ ನಮ್ಗೆ ಏನಾಯ್ತು ಅಂದ್ರೆ ಯಮ ನೇಮಾದಿಗಳಾಗ್ಲಿ ಒಳಗೆ ಮಾನಸಿಕ ಧಾರಣ ಧ್ಯಾನಗಳಾಗ್ಲಿ ಯಾವೂ ಇರುವುದಿಲ್ಲ. ಕಿಂತು ನಾನು ಏನದೀನಿ ಕೃತಕೃತ್ಯನು ಧನ್ಯನೂ ಆಗಿರ್ತೇನೆ ಅನ್ನುವಂಥದ್ದನ್ನ ನಾನು ಎಲ್ಲವನ್ನು ತಿಳಿಯುವಂತ ನನಗೆ ಅನುಭವಕ್ಕೂ ಬರ್ತಲ್ಲ. ನಾನು ಎಂಥ ಕೃತಕೃತ್ಯನಪ್ಪ, ನಾ ಎಂಥ ಶ್ರೇಷ್ಠದನ್ನ ತಿಳ್ಕೊಂಡೆ. ಈ ಜಗತ್ತೇ ಏನ್ ತಿಳ್ಕೊಂಡದ, ನಾ ಏನ್ ತಿಳ್ಕೊಂಡೆ, ನಾನು ಕೃತಕೃತ್ಯನಾದಲ್ಲ, ನಾನು ಆತ್ಮನೇ ಇದೀನಲ್ಲ, ಇಷ್ಟೆಲ್ಲವೂ ನನ್ನಲ್ಲಿ ಅದ್ಭುತವಾದ ಶಕ್ತಿ ನಾನೇ ಅದೀನಲ್ಲ. ನನ್ನ ಶಕ್ತಿಯನ್ನು ತಗೊಂಡು ಎಲ್ಲವೂ ಬೆಳಗ್ತಾವಂದ್ರ, ಸೂರ್ಯ ಚಂದ್ರಾದಿಗಳನ್ನು ಕೂಡ ಬೆಳಗ್ತಾವಂದ್ರ ನನ್ನ ಸ್ಥಾನ ನನ್ನ ಸ್ವರೂಪ ಇಂಥದಲ್ಲ ಅನ್ನುವಂಥದ್ದನ್ನ ತಿಳ್ಸಾಕ ಇಲ್ಲಿ ಅರಿಯುವುದನ್ನ ನೀನು ಇವು ಕರ್ಮಾದಿಗಳನ್ನ ನೀನು ಎದಕ್ ಬೇಕಾಗಿತ್ತು? ಮೆಟ್ಟಲುಗಳು ನಿನ್ನಲ್ಲಿ ಅವು ಮನಚಂಚಲ ಇತ್ತು, ಅದಕ್ಕೆ ನಿಮ್ ಧ್ಯಾನ ಮಾಡಂದೇವಿ. ನಿನಗ ಆರೋಗ್ಯ ಇದ್ದಿಲ್ಲ, ಅದಕ್ಕೆ ಯೋಗ ಮಾಡಂದೇವಿ. ಇವು ಎಲ್ಲವನ್ನು ನಿನ್ನ ಹೊರಗಿನ ಯಾವಾರಕ್ಕೆ ಹೇಳ್ಕೊತ ಬಂದೇವಿ. ಆದ್ರ ಒಳಗೆ ಏನದ, ನಿಂದೇನ್ ಶಾಸ್ತ್ರ ಏನ್ ಹೇಳ್ತದ, ನೀನು ಮಾಡವನಲ್ಲ ಅರಿಯುವನು. ಮತ್ತೆ ನೀನು ಇವೆಲ್ಲವೂ ಅರಿಸಿಕೊಳ್ಳುತ್ತಾವು, ನೀನು ಅರಿಯ ಸ್ವರೂಪನೇ ಅದಿ ಅನ್ನುವಂಥದ್ದನ್ನ ಈ ನುಡಿ ಒಳಗ ನಿರ್ಗುಣ ಯೋಗವನ್ನ ಮತ್ತಿಷ್ಟು ಸ್ಪಷ್ಟ ಮಾಡ್ತಾರ ಅನ್ನುವಂಥದ್ದು ತಿಳ್ಕೊಂಡು ಹೋಗೋಣ. ಈ ಸೂತ್ರದಂತೆ ಒಂದೇ ನುಡಿ ಒಳಗೂ ಕೂಡ ಏನ್ ಹೇಳ್ತಾರ, ನಿನಗೆ ಒಂದೇ ನುಡಿ ಒಳಗ ನಿನಗೆ ಕರ್ತಾದಿ ಜೀವನ ಕಾಯ ಭೇದವ ವನುವಿಂದೆ ಪೇಳಿದಗಳ ನಿಂತನು ಇನಿತಲ್ಲದಂತೆ ಲಯಿಸುವ ತೆರನನು ನಿರೆ ಮನವಲಿಯುವುದರಿವೆ ನಾಲಿಸು ನೀನು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬರ್ತಾರ. ಈ ಮೈತ್ರಾದೇವಿ ಈ ಸ್ತ್ರೀಯಳೆ ಸಂತುಷ್ಟಳಾಗಿ ವರಿವೇನು ಹೇಳುತ್ತೀನಿ, ನಿನಗ ಪ್ರೇಮದಿಂದ ಸಂತುಷ್ಟನಾಗಿ ನಿನ್ನ ನಿಜ ಸ್ವರೂಪ ಸ್ಥಿತಿ ಹಿಂಗದ ಅಂತೇಳಿ ಹೇಳಿಕೊಡ್ತೀನಿ ಮೈತ್ರಿ, ನೀ ಕೇಳು ಅನ್ನುವಂಥದ್ದನ್ನ ನಿನಗ ಈ ದಿನ ಹೆಂಗಾಗಿತ್ತು ಅಂದ್ರ ಅದನ್ನ ಒಂದಿಟ್ಟು ದೇಹಾದಿಗಳೊಡನೆ ನಾನೆಂದು ತದಾತ್ಮ ಅಧ್ಯಾಸವಾಗಿತ್ತು. ನಿನಗೇನಾಗಿತ್ತು? ದೇಹ ಜೊತೆ ನೀನು ತದಾತ್ಮ ಹೊಂದಿದ್ದೆ. ಅಂದ್ರ ಅದನ್ನೇ ಬ್ಯಾರೆ ಇದೇ ಬ್ಯಾರೆ ಇದ್ರೂ ಕೂಡ ಎರಡೂ ಕೂಡಿ ಮಾಡುವುದ್ರಿಂದ ಏನಾಗಿತ್ತು? ನೀನು ಒಂದೇ ಅಂತ ತಿಳ್ಕೊಂಡಿದ್ದಿ. ಈಗ ಏನ್ ಅನ್ಬೇಕು ಬತ್ತು? ಅದೇ ಬ್ಯಾರೆ ನಾನೇ ಬ್ಯಾರೆ. ಇವು ಎಲ್ಲವೂ ಕೂಡ ಇಂದ್ರಿಯಗಳು ಚಿದಾಭಾಸ ಕಾರ್ಯಗಳು ತಾವು ಮಾಡ್ತಾವು. ನಾನು ಮಾಡವನಲ್ಲ, ನಾನು ಅರಿಯವನು. ನನ್ನ ಸತ್ತ ತಗೊಂಡು ಇವೆಲ್ಲ ಕಾರ್ಯ ಮಾಡ್ತಾವು. ಅವಕ್ಕೆ ಸ್ವಂತ ಅಸ್ತಿತ್ವ ಇಲ್ಲ. ಇಲ್ಲಿ ಇಂದ್ರಿಯಗಳು ಇಲ್ಲಿ ಯಾರು ಸತ್ತ ತಗೊಂಡು ಕಾರ್ಯ ಮಾಡ್ತಾವ ಅಂದ್ರ ನನ್ನ ಆತ್ಮನ ಸತ್ತ ತಗೊಂಡು ಇವ 5 ಇಂದ್ರಿಯಗಳು ಕಾರ್ಯ ಮಾಡ್ತಾವ. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣಗಳು, ಇವಕ್ ಸ್ವಂತ ಅಸ್ತಿತ್ವ ಅದನ್ನು ಅಂದ್ರೆ ಇಲ್ಲ. ನನ್ನ ಸತ್ತ ತಗೊಂಡು ಹೆಂಗ್ ಮಾಡ್ತಾವ ಅಂದ್ರೆ ಮತ್ತೆ ದೃಷ್ಟಾಂತಕ್ಕೆ ಹೋಗ್ಬೇಕು. ಒಂದು ಸೂಜಿಗಲ್ಲ ಇರ್ತದ. ಆ ಸೂಜಿಗಲ್ಲಿ ಹೆಂಗಿರ್ತದಂದ್ರ ಒಂದು ಸೂಜಿ ಹತ್ತಿದ್ರು 10 ಹೋಗ್ತದ. ಸೂಜಿಗೆ 10 ಸೂಜಿ ಹತ್ತಿದ್ರು ಒಂದಕ್ಕೊಂದು 10 ಹೋಗ್ತಾವ. ಜಗ್ಗಿರಾವು ಬಂದ್ ಬಿಡ್ತಾವ. ಅಂದ್ರೆ ಇದಕ್ಕೆ ಇವ್ ಸೂಜಿಗೆ ಎಲ್ಲಿಂದ ಬತ್ತು ಶಕ್ತಿ? ಇವರ ಜಡ ಅದಾವು. ಆ ಅಧಿಷ್ಠಾನ ಅದ ಏನ ಸೂಜಿಗಳಲ್ಲಿ ಸತ್ತ ತಗಂದ್ರೆ ಇವ್ ಹಿಡಿತಾವ ಅಂದ್ರೆ ಹಿಡಿದಿಲ್ಲ, ಅಲ್ಲೇ ಬಿದ್ದು ಬಿಡ್ತಾವ. ಮತ್ತ ಇವು ಆ ಸತ್ತ ತಗೊಂಡು ಅದನ್ನ ಹಚ್ಚಿ ಜಗ್ಗದಾಗ ಇವು 10-20 ಸೂಜಿಗಳನ್ನು ಚಲಿಸ್ತಾವ. ಅಂದ್ರ ಸೂಜಿಗಳು ಚಲಿಸ್ಬೇಕಂದ್ರ ಅವಕ್ಕೆ ಯಾವ ಶಕ್ತಿಯಿಂದ ಚಲಿಸ್ತಾವ ಅಂದ್ರ ಆ ಸೂಜಿಗಳನ್ನ ಸತ್ತ ತಗೊಂಡು ಹೆಂಗ ಕಾರ್ಯ ಮಾಡ್ತಾವು. ಇಲ್ಲಿ ನೀನು ಆತ್ಮ, ನೀನು ಚೈತನ್ಯ ಸ್ವರೂಪ, ನೀನು ನಿನ್ನ ಸತ್ತ ತಗೊಂಡು ಇವು ದೇಹದೊಳಗೆ ಇರುವಂತ ಏನು ಇಂದ್ರಿಯಗಳಾಗ್ಲಿ, ಕರ್ಮೇಂದ್ರಿಯಗಳಾಗ್ಲಿ, ಜ್ಞಾನೇಂದ್ರಿಯಗಳಾಗ್ಲಿ, ಅಂತಃಕರಣಗಳು ಯಾವೇ ಇಂದ್ರಿಯಗಳು ಕಾರ್ಯ ಮಾಡ್ಬೇಕಾದ್ರ ನಿನ್ನ ಸತ್ತ ಅಂದ್ರೆ ಆತ್ಮನ ಅಧಿಷ್ಠಾನ ಸತ್ತ ತಗೊಂಡು ಈ ಕಲ್ಪಿತ ಕಾರ್ಯಕ್ಕ, ಈ ಅಜ್ಞಾನ ಕಾರ್ಯಕ್ಕೆ, ಸಂಸಾರಕ್ಕೆ ಇವೇ ಕಾರಣ ಆಗ್ಯದ. ಆದ್ರೆ ನೀನ್ಗ ಇವು ನಿನ್ನನ್ನು ನಾವು ಅರಿಯುವುದಿಲ್ಲ, ನಿನ್ನನ್ನು ನಾವು ತಿಳಿಯಾಕ ಅವಕ್ ಶಕ್ಯ ಇಲ್ಲ. ನೀನು ಆತ್ಮನೇದಿ ಅನ್ನುವಂಥದ್ದನ್ನ
ಈ ಯೋಗ ಮಾಡುವುದರಿಂದ ನಿನಗೇನು ಪ್ರಯೋಜನ ಇಲ್ಲ, ನೀ ಯೋಗ ಮಾಡವನು ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ಬೇರ್ಪಡಿಸಿ ತಿಳಿಸಿಕೋತ ಹೋಗ್ತಾರ. ಇಲ್ಲಿ ದೇಹಾದಿಗಳೊಡನೆ ನಾನೆಂದು ತದಾತ್ಮ ಅಧ್ಯಾಸ ಉಳ್ಳವನಾಗುವುದರಿಂದ ನಿನಗೇನಾಗ್ಯದ, ತದಾತ್ಮ ಒಂದ್ಯದ ಅನ್ನುವಂಥದ್ದನ್ನ ಹಿಂದೆ ದೃಷ್ಟಾಂತ ಹೇಳ್ಕೊತ ಬಂದೇವೆ. ಬೆಂಕಿ ಧರ್ಮನೇ ಬೇರೆ, ಕೆಬ್ಬಣ ಧರ್ಮನೇ ಬೇರೆ. ಆದ್ರೆ ಇದು ತಂಪಿನ ತಂಪ, ಇದು ವಜ್ಜಿ ಗುಣ. ಬೆಂಕಿ ಇದು ಕೆಬ್ಬಣ ಗುಣ ಅದ, ಬೆಂಕಿ ಗುಣ ಹಗರ ಸುಡುತನ ಅದ್ರ ಗುಣ, ಅದ್ರ ಧರ್ಮ ಅದ. ಆದ್ರೆ ಅಲ್ಲಿ ಎರಡೂ ಕೂಡಿ ತದಾತ್ಮ ಒಂದದಾಗ ಹೆಂಗ ಆರೋಪ ಆಗ್ಯದ, ಅದ್ರ ಆರೋಪ ಇದ್ರ ಮ್ಯಾಗ ಆಗ್ಯದ, ಇದ್ರ ಆರೋಪ ಅದ್ರ ಮ್ಯಾಗ ಹೆಂಗಾಗ್ಯದ ಅಧ್ಯಾಸದೊಳಗ. ಹಂಗ ನಮಗೂ ಕೂಡ ಆತ್ಮನೇ ಬೇರೆ, ಈ ಅನಾತ್ಮದ ಕಾರ್ಯಗಳನ್ನೇ ಬೇರೆ. ಎರಡೂ ಕೂಡಿ ಮಾಡುವುದರಿಂದ ನನಗೆ ಏನಾಗ್ಯದ, ತದಾತ್ಮ ಬಂದಿ ಒಮ್ಮೆ ಇಂದ್ರಿಯಗಳೇ ನಾನಂತೀನಿ, ಮತ್ತೊಮ್ಮೆ ನಾನೇ ಮಾಡಿದೆ ಅಂತೇಳಿ ದೇಹಕ್ಕೆ ನಾನಂತೀನಿ, ಎದಕ್ಕೆ ಬುದ್ಧಿಗೆ ನಾನಂತೀನಿ. ಇವು ನಾನು ಒಂದು ತದಾತ್ಮ ಒಂದ್ಯದ ಅನ್ನುವಂಥದ್ದನ್ನ ಈ ಒಂದೇ ನುಡಿ ಒಳಗ ಸ್ಪಷ್ಟಪಡಿಸ್ತಾರ ನಮಗ. ಇವು ನಿನ್ನ ಅಧಿಷ್ಠಾನದೊಳಗೆ ಇವು ಕಲ್ಪಿತ ಕಾರ್ಯ ಪ್ರಪಂಚಕ್ಕೆ ಕಾರಣ ಆಗ್ಯಾವು, ಅರ್ಥಾರ್ಥ ಅವಕ್ ಸಂತ ಅಸ್ತಿತ್ವ ಇಲ್ಲ. ನೀನು ಆತ್ಮನೇ ಅದಿ ಅನ್ನುವಂಥದ್ದನ್ನ ನಿನ್ನ ಸತ್ತ ತೊಂಡಿ ಇವು ಕಾರ್ಯ ಮಾಡ್ತಾವು. ನೀನು ಮಾಡವನು ಅಲ್ಲ, ಮಾಡಿಸಿಕೊಳ್ಳವನಲ್ಲ. ತಮ್ಮ ಪ್ರಾರಬ್ಧ ಮ್ಯಾಗ, ಪಾಪಾದಿ ಪುಣ್ಯದ ಮ್ಯಾಗ ಅವು ಕಾರ್ಯ ಮಾಡ್ತಾವು. ನಿನ್ನ ಹಿಂದಿನ ಆ ಬುತ್ತಿ, ಪ್ರಾರಬ್ಧ ಬುತ್ತಿಯನ್ನ ತಗೊಂಡು ಇವು ಕಾರ್ಯ ಮಾಡ್ತಾವು ಅನ್ನುವಂಥದ್ದನ್ನ ಅಲ್ಲಿ ಹಿಂದೆ ನಾವು ಅದನ್ನು ಹೇಳ್ಕೊತ ಬಂದಾರ ಅವರು. ಸಂಚಿತ ಆಗಾಮಿ ಪ್ರಾರಬ್ಧ ಕರ್ಮಗಳು ಹೆಂಗಿರ್ತಾವೋ, ಆ ಬಿಟ್ಟ ಬಾಣದಂತೆ ಅದು ಹೆಂಗಿರ್ತದಂದ್ರ, ಆ ಬಿಟ್ಟದಂದ್ರ ಪ್ರಾರಬ್ಧವನ್ನ ಅದು ಉಂಡೆ ತೀರಿಸಿಂದೆ ಹೋಗ್ತದ ಅನ್ನುವಂಥದ್ದನ್ನ ನಮ್ಗೆ ಹಿಂದೆ ಕೇಳ್ಕೊತ ಬಂದೇವೆ. ಆದ್ರ ಆತ್ಮ ಹೋಗ್ತದ, ಆತ್ಮ ಬರ್ತದ ಅನ್ನುವಂಥದ್ದನ್ನ ಎಲ್ಲರಿಲ್ತನ ಕೇಳ್ಕೊಂಡು ಬಂದೇವಂದ್ರ ಅದು ಬರುವುದು ಅಲ್ಲ, ಹೋಗುವುದು ಅಲ್ಲ. ಅದು ಯಾವಾಗಲೂ ನಿರಂತರವಾಗಿ ಸೃಷ್ಟಿ ಎಂದು ತಯಾರು ಮಾಡಿ ನಂದ ಭಗವಂತ ನಾನು ಇದ್ದವನೇ, ಆತ್ಮ ಸ್ವರೂಪ ನಾನು ಇದ್ದವನೇ, ಇದು ಎಲ್ತನ ಕಾರ್ಯ ಮಾಡ್ತಾನ, ಅಲ್ತನ ನಾ ಮಾಡವನೇ ಅನ್ನುವಂಥದ್ದನ್ನ ನಮ್ಗೆ ಗಟ್ಟಿ ಆಯ್ತು ಅಂದ್ರ ನಾನು ಸಾಯವನಲ್ಲ, ನಾನು ಹುಟ್ಟದವನಲ್ಲ. ನಾನು ಸಾಯ್ತೀನಿ ಅಂದ್ರೆ ನಾ ಹುಟ್ಟಿದ್ನಿ ಅಂದ್ರೆ ನಾ ಸಾಯ್ತೀನಿ. ದೇಹ ಹುಟ್ಟ್ಯದ, ದೇಹ ಸಾಯ್ತದ. ನಾನು ಸಾವನ್ನ ನೋಡವನು, ನಾನು ಆತ್ಮನೇ ಬ್ಯಾರೆ, ಈ ದೇಹವೇ ಬ್ಯಾರೆ ಅನ್ನುವಂಥದ್ದನ್ನ ನೀನು ಇಲ್ಲಿ ಮಾಡವನಲ್ಲ ಅಂತ ನಮ್ಗೆ ಗಟ್ಟಿ ಮಾಡ್ತಾರ. ಮಾಡವನು ಅಲ್ಲ, ಮಾಡಿಸಿಕೊಳ್ಳವನು ನೀನಲ್ಲ. ಇವು ಇಂದ್ರಿಯಗಳು ತಮ್ಮ ಕಾರ್ಯ ಮಾಡ್ತಾವ, ಇವು ಜಡ ಅದಾವು, ದೃಶ್ಯ ಅದಾವು, ಮಿಥ್ಯ ಅದಾವು. ನೀನು ಮಾತ್ರ ಸತ್ಯ ಅದಿ ಎನ್ನುವಂಥದ್ದನ್ನ, ಆತ್ಮನೇ ನೀ ಸತ್ಯ ಗಟ್ಟಿ ಒಬ್ಬನೇ ಅದಿ ಎನ್ನುವಂಥದ್ದನ್ನ ಇಲ್ಲಿ ನಮಗ ಈ ನುಡಿಯೊಳಗೆ ಹೇಳ್ಕೋತ ಬಂದ್ರು. ದೇಹದೊಡನೆ ನಾನೆಂದು ತದಾತ್ಮ ಅಧ್ಯಾಸ ಉಳ್ಳವನಾಗಿದ್ರಿಂದ ನಾನು ಕರ್ತು ಅದೇನೆ ಮೊದಲಾದ ಅನೇಕ ಹೆಸರುಗಳು ಬಂದವು. ಈಗ ಅವುಗಳ ಒಂದು ಇಲ್ಲದಂತೆ ಲಯವಾಗುವ ಹಾಗೆ ಆವರಣರಹಿತವಾದ ನಿನ್ನ ನಿಜವಾದ ಯಥಾರ್ಥ ಸ್ವರೂಪವನ್ನು ಉಪದೇಶಿಸುತ್ತೇನೆ. ಅದನ್ನು ನೀನು ಏಕಾಗ್ರ ಚಿತ್ತದಿಂದ ಕೇಳು ಮೈತ್ರಿ. ನೀನು ನಿಜವಾದ ಯಥಾರ್ಥ ಜ್ಞಾನ, ನೀನು ನಿಜವಾದ ಆತ್ಮ ಸ್ವರೂಪನೇ ನೀನದಿ. ನಿನಗ ಮರು ಆಗ್ಯದ ಮೈತ್ರಿ, ನೀನು ಮಾಡವಳಲ್ಲ, ಮಾಡವನು ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಒತ್ತೆತ್ತಿ ನಾನ್ ಮಾಡ್ಬೇಕು, ನಾ ಇಷ್ಟ ದಿನ ಯೋಗ ಮಾಡು ಅಂತ ಹೇಳಿದ್ರು. ಮಾಡೋರನ್ನ ನಾನೇ ಮಾಡ್ತೀನಲ್ಲ, ಯೋಗ ಮಾಡಿದ್ರೆ ನಾನೇ ಕೈಯ ಕಾಲ ನೆಟ್ಟು ಮಾಡುದು, ಸೀದಾ ಮಾಡೋದು ನಾನೇ ಮಾಡೀನಿ ಅಂದ್ರ ಈ ಶರೀರ ನಾನು ಅಂತ ನಿನಗೇನಾಗಿತ್ತಲ್ಲ ಭ್ರಾಂತಿ ಆಗಿತ್ತು. ನೀನು ಮಾಡವನು ಅಲ್ಲ, ನೀನು ಕರ್ತು, ನಾ ಮಾಡ್ತೀನಿ ಅಂದ್ರೆ ದೇವೇ ನಾನು ಅಂತ ನಿನ್ ಕರ್ತು ಜ್ಞಾನ ಆಗಿತ್ತು. ಈ ಕರ್ತುನೇ ನೀನು ಆತ್ಮನೇ ಅದು ಅನ್ನುವಂಥದ್ದನ್ನ ಇಲ್ಲಿ ಈ ನುಡಿಯೊಳಗೆ ನಮ್ಗೆ ಒಂದೇ ನುಡಿಯೊಳಗೆ ಗಟ್ಟಿ ಮಾಡ್ಕೋತ ಹೋದ್ರು. ಇಲ್ಲಿ ಏನು ತಿಳ್ಕೊಂಡೇವ್ ನಾವು, ಆವರಣವಾದ ತನ್ನ ನಿಜವಾದ ಯಥಾರ್ಥ ಸ್ವರೂಪವನ್ನು ಉಪದೇಶಿಸುತ್ತೇನೆ. ಅದನ್ನು ನೀನು ಏಕಾಗ್ರದಿಂದ ತಿಳ್ಕೊ. ಇನ್ ಚಂಚಲ ಇತ್ತು ಅಂದ್ರೆ ತಿಳಿದಿಲ್ಲ. ಮನುಷ್ಯ ಏಕಾಗ್ರತೆ ಇವ್ರು ಹಿಂಗ್ ಹೇಳ್ತಾರ, ನನಗೆ ಹಿಂಗ್ ಜ್ಞಾನ ಆಗಿತ್ತು. ಹಿಂಗ್ ಏಕಾಗ್ರ ನೀನ್ ಲಕ್ಷ್ಯ ಕೊಟ್ಟು ಕೇಳಿದೆ ಅಂದ್ರೆ ನಿನ್ಗೆ ಅನುಭವ ಬರ್ತದ. ಮತ್ ಮನಸ್ಸು ಚಂಚಲ ಇತ್ತು ಅಂದ್ರ ಹೆಂಗ ನೀರೊಳಗ ಅಳಿಯಾಡ್ತಿತ್ತು ಅಂದ್ರೆ ನಮ್ ಮುಖ ನಮ್ಗೆ ಹೆಂಗ್ ಸ್ಪಷ್ಟತೆ ಕಾಣಂಗಿಲ್ಲ. ತಿಳಿ ನೀರಿತ್ತು ಅಂದ್ರೆ ನಮ್ ಮುಖ ನೋಡಿದ್ರ ನಮ್ಗೆ ಹೆಂಗ್ ಸ್ಪಷ್ಟತೆ ಕಾಣ್ತದ. ಹಂಗಿಲ್ಲಿ ನಮ್ಗ ಏನ್ ಹೇಳ್ತಾರ, ಏಕಾಗ್ರ ಕೊಟ್ಟು ಕೇಳಿದೇವಂದ್ರೆ ಅರ್ಥಕ್ಕದ ತಿಳಿತದ. ಇಲ್ಲ ಮನಸ್ಸು ಒತ್ತಾಟಿ ಕೇಳುದ ಒತ್ತಾಟಿ ಇತ್ತಂದ್ರ ನಿನಗ್ ಸ್ಪಷ್ಟತೆ ಆಗುದಿಲ್ಲ ಮೈತ್ರಿ ಅನ್ನುವಂಥದ್ದನ್ನ ಅಲ್ಲಿ ಯಾಜ್ಞವಲ್ಕರ್ ಮೈತ್ರ ಹೇಳ್ಯಾರ. ನಮಗಿಲ್ಲ, ನಾವು ಲಕ್ಷ್ಯ ಕೊಟ್ಟಿದ್ದೇವ ಅಂದ್ರೆ ನಾವು ಮೈತ್ರ ಇದೇವಿ. ಅದನ್ನ ಅರ್ಥ ಆಯ್ತು ಅಂದ್ರೆ ಯಾಜ್ಞವಲ್ಕರ್ ಅಂತ ತಿಳ್ಕೊಂಡೇವ ಅಂದ್ರ ಮತ್ತಿಷ್ಟು ನಮ್ಮ ಅನುಭವಕ್ಕೆ ಬರ್ತದ. ಇಲ್ಲಿ ದೇಹವೇ ತಾನಲ್ಲದ ಮೇಲೆ ತನಗೆ ಯಮ ನೇಮಾದಿಗಳು ಇಲ್ಲ, ಆದ್ರಿಂದ ಕರ್ತು ಎಂಬ ಹೆಸರು ಇಲ್ಲವೆಂದು ಕೇಳುತ್ತಾರೆ. ಅಂದ್ರೆ ಯಮ ನೇಮಾದಿಗಳು ತನಗಿಲ್ಲ,
ತಾನು ಆತ್ಮನೇ ಇದಾನ ಅಂದ್ರೆ ತನಗೆ ಎಲ್ಲಿ ಅದಾವು ಮತ್ತೆ ಇವು ಮಾಡಂತ ಹೇಳಿದ್ರಲ್ಲ ಅಂದ್ರೆ ಈ ತನುವಿಗೆ ಹೇಳಿದ, ಈ ದೇಹಕ್ಕೆ ಹೇಳಿದ, ದೇಹನೇ ಬೇರೆ ನೀನೇ ಬೇರೆ, ನಿನಗೆ ಹೇಳಿಲ್ಲ ಅನ್ನುವಂಥದ್ದನ್ನ ದೇಹ ಒಳಗೊಂಡವರಿಗೆ, ನಾನು ಆತ್ಮ ಅನ್ನಂತ ಜ್ಞಾನ ಇಲ್ಲಾರ್ದವ್ರಿಗೆ ಇವ್ರಿಗೆ ಮಾಡಂತ ಹೇಳಿ ನಾವು ನಿನಗೆಲ್ಲಿ ಹೇಳೇವಿ ಅನ್ನುವಂಥದ್ದನ್ನ ಅವ್ರು ಈ ನುಡಿ ಒಳಗ ಸ್ಪಷ್ಟ ಮಾಡ್ಕೋತ ಹೋಗ್ತಾರ. ದೇಹವೇ ತಾನಂದ ಮೇಲೆ ತನಗೆ ಯಾವ ಯಮ ನಿಯಮಗಳು ದೇಹ ಅದಾವಂದ್ರ ನಿನ್ಗ ಆಚಾರ ನೇಮ ಎಲ್ಲ ಪೂಜಾ ಪುನಸ್ ಎಲ್ಲ ಹೇಳ್ತೇವೆ. ದೇಹವೇ ನಾನಲ್ಲ ಅಂದಾಗ ನಿನಗೆ ಯಾವ ಜ್ಞಾನ ಅನ್ನುವಂಥದ್ದನ್ನ ಬಸವಣ್ಣವರು ಕೂಡ ನಾವು ಕೇಳ್ಕೊಂತ ಬಂದಿವಿ. ಯಾಕಂದ್ರೆ ಬಸವನಾಡಿನವ್ರಲ್ಲ ನಾವು ಮೊದಲ ಬಸವಣ್ಣವರು ಲಿಂಗ ಪೂಜವನ್ನ ಲಿಂಗ ಕೊಟ್ಟು ಲಿಂಗ ಪೂಜೆ ಮಾಡ್ರಿ ಅಂತೇಳಿ ನಲ್ಲಿ ನಮ್ಗೆ ಹೇಳ್ಯಾರ, ಆಚಾರಗಳನ್ನ ಹೇಳ್ಯಾರ. ಮತ್ ಇನ್ನೊಂದ್ ಎಷ್ಟು ನಮಗೆ ತಿಳಿಸ್ಕೋತ ಬಂದಾರಂದ್ರ ಅಲ್ಲಿ ಸ್ಥಳಗಳನ್ನ ಹೇಳ್ಯಾರ. ಅವರು ಕೂಡ ನಮಗ್ ಸ್ಮರಣ ಇರ್ಲಿ, ಒಂದ್ ನಿಮಿಷ ಹೆಚ್ಚಾಗ್ಲಿ, ಅಲ್ಲಿ ಕೂಡ ನಮಗ ಆಚಾರ ಹೇಳ್ಕೊತ ಬಂದಾರ. ಅಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಮೃತ್ಯುಚಾರ ಅಂತ ಅಲ್ಲಿ ಆಚಾರ ಇದು ಹೇಳ್ಕೊತ ಬಂದಾರ. ಮತ್ ಅವರು ಅಲ್ಲಿ ಬಸವಣ್ಣವ್ರು ಮೊದಲು ಏನ್ ಹೇಳ್ಕೊತ ಬಂದಾರ, ಭಕ್ತ ಸ್ಥಳ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಲ್ಲಿ ಹೇಳ್ಕೊತ ಬಂದಾರ. ಭಕ್ತ ಅಂದ್ರೇನು, ವಿಶ್ವಾಸದಿಂದ ದೇಹವೇ ಸತ್ಯವನ್ನು ನೆರೆ ನಂಬಿದವ, ಶ್ರದ್ಧಾ ಭಕ್ತಿಗೆ ಕ್ರಿಯಾಶಕ್ತಿಗೆ ಬೆರೆಸಿ ನಡೆಯುವಾತಗ ಇಲ್ಲಿ ಭಕ್ತಿ ಅಂತ ನಾವ್ ಹೇಳ್ಕೊತ ಬಂದೇವಿ. ಅಲ್ಲಿ ಹೇಳೇವಿ, ಇಲ್ಲಿ ದೇವರೊಬ್ಬ ನೀನೊಬ್ಬ ಅಂತ ನಾವ್ ಹೇಳ್ಕೊತ ಬಂದೇವಿ. ಯಾಕ ಈ ದಾರಿಗೆ ಬರ್ಬೇಕಾಗಿತ್ತು, ಇದನ್ನ ತಿಳ್ಕೊಳಕ್ ಒಂದಿಷ್ಟು ಲಕ್ಷ್ಯ ಕೊಡ್ಬೇಕಾಗಿತ್ತು. ಅದಕ್ಕೆ ದೇಹ ನೀನಂದಾಗ ಇವ್ ತಿಳಿತಾವ ಮೊದಲೇದವ್ರಿಗೆ, ಒಂದನೇತೆ ಎರಡನೇತೆಯವ್ರಿಗೆ. ನಾವು ಒಮ್ಮಿಲೆ ನೀ ದೇಹ ನಾನಲ್ಲ ಅಂತ ನಾವ್ ಈ ಶಾಸ್ತ್ರ ಯಾರ ಮುಂದಾರ ಹೇಳಕ್ ಹೋದೇವಿ. ಮೊದಲಿಗೆ ಈಗ ಬಂದವ್ರು ಹೊಸದಾಗ ಒಬ್ಬರು ಬಂದಿರ್ತಾರ, ಅವ್ರಿಗೆ ಅರ್ಥ ಹಾಕದನಂದ್ರ ಆಗುದೇ ಇಲ್ಲ. ನಾವ್ ಕೇಳ್ಕೋತ ಬಂದೇವತ್ ನಮ್ಗ್ ಸ್ಪಷ್ಟತೆ ಹಾಕದ ಹೌದು ಅಂತೇಳಿ. ಅದ್ ಮೊದಲು ಹೇಳ್ಯಾರ, ಭಕ್ತಿ ಒಳಗ ನಾವ್ ಭಕ್ತಿ ಮಾಡಕ್ ಹಚ್ಚಾರ. ಯಾಕೆ ಹಚ್ಚಾರ? ಅಂತಃಕರಣ ಶುದ್ಧಿಗೆ ಹಚ್ಚಾರ. ಮನಸ್ ಚಂಚಲಿತ್ತು, ಅಲ್ಲಿ ಯಮ ನಿಯಮ ಹೇಳ್ಯಾರ, ಪ್ರಾಣಾಯಾಮ ಹೇಳ್ಯಾರ. ಯಾಕ ನಮ್ಮ ಮನಸ್ಸಿನ ಇದು ಸತ್ಯನೋ, ಆತ್ಮ ಸತ್ಯನೋ, ಅನಾತ್ಮ ಸತ್ಯನೋ, ಇವ್ರು ಹಿಂಗ್ ಹೇಳ್ತಾರ, ಇದು ಸಂಸಾರ ಮತ್ತೆ ಹಿಂಗ್ ಹೇಳ್ತಾರ, ಮತ್ ಇದು ಸತ್ಯನೋ ಅದೇ ಸತ್ಯ ಅಂತ ನಾವು ಗೊಂದಲ ಆಗಿದ್ದೇವೆ. ಮತ್ತೊಬ್ರು ನಮ್ಗೆ ಏನ್ ಹೇಳಿರ್ತಾರ, ಮೊದಲ ಅನಾತ್ಮದಿಂದ ಹಿಂಗ ದಾನ ಮಾಡ್ರಿ, ಧರ್ಮ ಮಾಡ್ರಿ, ಸ್ವರ್ಗಕ್ಕೆ ಹೋಗ್ಕಿರಿ ಅಂತ ಹಿಂಗ ಹೇಳ್ಕೊತ ಬಂದಿದ್ರು. ಏನ್ ಸ್ವರ್ಗ ಸತ್ಯನೋ, ಇವ್ರು ಸ್ವರ್ಗ ಇಲ್ಲ ಅಂತಾರ, ಇಲ್ಲೇ ಸ್ವರ್ಗ ನರ್ಕ ಇಲ್ಲೇ ಅಂತ ಹೇಳ್ತಾರ. ಯಾವ್ದು ಸತ್ಯ ಅಂತ ಗೊಂದಲ ಆಗಿರ್ತದೆ ಜೀವ. ಅದಕ್ಕೆ ಅಲ್ಲಿ ಏನ್ ಬೇಕು, ಇಂಥ ಗೊಂದಲಗಳನ್ನ ಕಳ್ಕೊಬೇಕಾದ್ರೆ ನಿನಗ ಪ್ರಾಣಾಯಾಮ ಮಾಡು, ಪ್ರತ್ಯಾಹಾರಗಳನ್ನ ಮಾಡು, ಧ್ಯಾನ ಮಾಡು, ಅದ್ ಚಂಚಲನ ಕಳ್ಕೊಂಡು ಅಂತಃಕರಣ ಶುದ್ಧ ಮಾಡ್ಕೊಂತ ಹೇಳಿವಿ. ಮತ್ತೀಗ ನೀನ್ ಆತ್ಮನೇ ಬ್ಯಾರೆ ಅಂತ ಜ್ಞಾನ ಆದಾಗ ನಿನಗೆ ಹೇಳಿದ್ರೆ ಏನಾಗ್ತದೆ, ಈಗ ನಾವು ದಡ್ರ ಹಾಕಿವಿ ಅನ್ನುವಂಥದ್ದನ್ನ ಇಲ್ಲಿ ಮೈತ್ರಾದೇವಿ ನೀನೀಗ ಅನುಭವಿಸ್ಕೊಳ್ಳದಿ. ನಿನ್ಗೆ ಅನುಭವ ಆಗ್ಯದ, ನೀನು ಇವು ಯಾವ ನೀನಲ್ಲ, ನಿನಗ್ ಕರ್ಮವೇ ಇಲ್ಲ, ಮತ್ತೆ ನಿನಗೆ ಯಾವ ಪ್ರಾರಬ್ಧನೂ ಇಲ್ಲ, ನೀನೇನದಿ ಆತ್ಮಸ್ವರೂಪನೇ ಅದ ಅಂದಾಗ ನಿನಗೆ ಯಾವ ಕರ್ಮದ ಕಾಟ, ನಿನಗೆ ಯಾವುದು ಕಾಟ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಬಸವಣ್ಣವರು ಕೂಡ ಭಕ್ತಿ ಸ್ಥಳದಾಗ ಹೇಳ್ಕೊತ ಬಂದಾರ. ಮುಂದ ಮಹೇಶ ಸ್ಥಳದೊಳಗೂ ಕೂಡ ನಮ್ಗೆ ಏನ್ ಸ್ಪಷ್ಟ ಮಾಡ್ಯಾರಂದ್ರ, ಲಿಂಗದಲ್ಲಿ ನಿಷ್ಠೆ ಇರ್ರಿ, ಛಲದಿಂದ ನಡೀರಿ, ಅಲ್ಲಿ ಏನ್ ಬಿಡ್ರಿ, ಮಹೇಶ ಸ್ಥಳದಾಗ ಪರದನ, ಪರಸತಿ, ಪರದೈವಗಳಿಗೆ ತೊರಿರಿ, ಬಿಡ್ರಿ ಅಂತೇಳಿ ಅಲ್ಲಿ ಮುಂದೆ ಏನ್ ಹೇಳಿದ್ರ ಅಂದ್ರೆ, ಮಹೇಶ ಸ್ಥಳದೊಳಗ ಅಂಗದಲ್ಲಿ ನಿಷ್ಠೆ ಇಡ್ರಿ ಅನ್ನುವಂಥದ್ದನ್ನ ಅವ್ರು ಹೇಳ್ಕೊತ ಬಂದಾರ. ಎಲ್ಲಾ ಮಹಾತ್ಮರು ಸಂತರು ಎಲ್ಲಿ ಒಯ್ದತ್ತಾರಂದ್ರ, ನೀನ್ ಆತ್ಮನೇದೇನು ಅಂತದ್ದನ್ನ ತಿಳ್ಸಕ ಬಸವಣ್ಣವ್ರು ಮೊದಲು ಭಕ್ತಿ ಸ್ಥಳದಾಗ ಹೇಳಿದ್ರು. ಮುಂದ ಕೊನೆಗೆ ಅವ್ರು ಎಲ್ಲಿಗೆ ಹೋದ್ರು, ಕೊನೆ ಸ್ಥಳದೊಳಗ ಇವು ಯಾವ ಮಣ್ಣ ಕಲ್ಲು ದೇವರಲ್ಲ ಅಂತ ಹೇಳಿದ್ರು. ಮೊದಲು ಅದೇ ಲಿಂಗ ಪೂಜೆವನ್ನ ಕಲ್ಲಿಗೆ ಮಾಡ್ರಿ ಅಂತ ಹೇಳಿದ್ರು. ಬದ್ನಿಕಾಯಿ ಕಟ್ಕೊಂಡು ಅವನು ನೀನ್ ಕುಳ್ಳು ಸಂಗಮನೆ ಅಂತ ಹೇಳಿದ್ರು. ಈ ಕಡೆ ಮುಖ ಆಗ್ಲಿ, ಬರ್ರಿ, ನಂಬಿಕೆ ಇರ್ಲಿ, ತಿಳಿಲಿ ಅನ್ನುವಂಥದ್ದನ್ನ ಉದ್ದೇಶಕ್ಕಾಗಿ ಅವ್ರಿಗೆ ನೋಡು, ಕೊಳ್ಳಾಗ ಬದ್ನಿಕಾಯಿ ಕಟ್ಕೊಂಡ ಅಂದ್ರೆ ಎಂತ ನಿಷ್ಠೆ ಇರ್ಬೇಕಪ್ಪ, ಎಂತ ಶ್ರೇಷ್ಠಪ್ಪ, ನೀನೇ ಕುಳ್ಳು ಸಂಗಮ ಅಂತ ಹೇಳಿ ನಮಸ್ಕಾರ ಮಾಡಿದ್ರು. ನಾವು ಕರೆಯವಾದ ಲಿಂಗಕ್ಕ ನಾವು ದೇವ್ರನಾಗ್ಲ, ನೀ ಬದ್ನಿಕಾಯಿ ಕಟ್ಕೊಂಡು ಊಟಕ್ಕೆ ಬಂದವಂಗ, ಹೊಟ್ಟಿ ತುಂಬಿಸೊಳಕ್ ಅವ ಬಂದವಾಗ ನೀ ಕುಲ್ ಸಂಗಮ ದೇವ ಬಂದಿ ಅಂದಾಗ ಅವ್ನ್ ಎಂತ ಪರಿವರ್ತನೆ ಆಗ್ತಾರ ಅಂದ್ರ, ಅಂತ ಪರಿವರ್ತನೆ ಮಾಡಿದವ್ರು ಬಸವಣ್ಣವ್ರು ಮೊದಲು ಭಕ್ತಿಗೆ ಹಚ್ಚಿ ಕೊನೆಗೆ ಏನ್ ಹೇಳಿದ್ರ ಅಂದ್ರ, ಯಾವ ದೇವರಲ್ಲ, ಮಣ್ಣು, ಹಿತ್ತಾಳೆ, ಕಂಚು ದೇವ್ರು ಯಾವ ದೇವರಲ್ಲ, ಕಾಶಿ, ಕೇದಾರನಾಥ, ಬದ್ರಿನಾಥ್ ಇವ್ ಯಾವ ದೇವರಲ್ಲ. ಕೊನೆಗೆ ಮತ್ತೆ ದೇವ್ರಂದ್ರೆ ಯಾರು ಅಂತ ಪ್ರಶ್ನೆ ಮಾಡಿದಾಗ, ಯಾರು ತನ್ನನ್ನ ತಾನು ತಿಳಿತಾರ ತಾನೇ ದೇವ ನೋಡ. ಇದಕ್ಕ ಪ್ರಮಾಣ ಕೊಡಲು ಸಂಗಮ ದೇವ, ಇದಕ್ಕೆ ಯಾವ ಪ್ರಮಾಣ ಬೇಡ, ತಾನೇ ಪ್ರಮಾಣ ಅದಾನ, ಇದಕ್ಕೆ ಮತ್ತೆ ಪ್ರಮಾಣ ಬೇಕು. ಬಸವಣ್ಣವ್ರ ನಿಲುವ ಮತ್ತೀಗ ನಿಜಗುಣರ ನಿಲುವು ಕೂಡ ಒಂದು
ವೇದದೊಳಗೆ ಬರುವಂತ ಯಾಜ್ಞವಲ್ಕ ಮೈತ್ರಾದೇವಿಯ ಸಂವಾದ ಮುಖಾಂತರ ಇಲ್ಲಿ ಕೂಡ ನಮ್ಗೆ ಹೇಳ್ಕೊತ ಬಂದಾರ. ಅಂದ್ರೆ ಇಲ್ಲಿ ಒಟ್ಟಾರೆ ನಮಗ ಈ ದೇಹಾದಿ ವ್ಯವಹಾರಗಳಿಗ ಈ ಕರ್ಮ ಮಾಡ್ತಾವು. ನಾನು ಆತ್ಮ ಸ್ವರೂಪನಿದ್ದೆ, ನನಗೆ ಯಾವ ಕರ್ಮನೂ ಇಲ್ಲ, ನಾನು ಕ್ರಿಯೆ ಮಾಡೋನು ಅಲ್ಲ, ಕ್ರಿಯೆದಿಂದ ನನಗೆ ಫಲಾನೂ ಇಲ್ಲ, ಲುಕ್ಷನೂ ಇಲ್ಲ ನನಗ ಅನ್ನುವಂಥದ್ದನ್ನ ಇಲ್ಲಿ ಜ್ಞಾನ ಮಾಡಿಕೊಡುವುದಕ್ಕಾಗಿ ಈ ಅನೇಕ ಮಹಾತ್ಮರು ಸಂತರು ಕೂಡ ಸರಳವಾದ, ಇನ್ನೂ ಸರಳವಾಗಿ ಒಬ್ಬೊಬ್ರು ವಚನಕಾರರು ಇನ್ನೂ ಸರಳವಾಗಿ ನಮ್ಗೆ ತಿಳಿಸ್ಕೋತ ಬಂದಾರ. ಇಲ್ಲಿ ನಾವು ಇದಕ್ಕ ಹೆಂಗೆ ಕೇಳು ಅಂದ್ರೆ ಶ್ರದ್ಧಾ ನಂಬಿಗಿಟ್ಟು ಕೇಳು ಮೈತ್ರಿ, ಏಕಾಗ್ರ ಚಿತ್ತದಿಂದ ಕೇಳು, ನಿನ್ನ ಅನುಭವಕ್ಕೆ ಬರ್ತದ, ಮನಸ್ಸು ಚಂಚಲಿದ್ದವ್ರಿಗೆ ಬರುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮಗೆ ಈ ನುಡಿ ಒಳಗ ಗಟ್ಟಿ ಮಾಡ್ಕೋತ ಹೋಗ್ತಾರ. ಎರಡನೇ ನುಡಿ ಒಳಗ ಇಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರ, ನಮಗ ಈ ದೇಹ ಜೋಡಿ ತದಾತ್ಮ ಹೊಂದ್ಯದ, ಈ ದೇಹನೇ ಬೇರೆ ನೀನೇ ಬೇರೆ. ಮತ್ತು ಇಲ್ಲಿ ಕರ್ಮಗಳನ್ನ ದೇಹ ಒಳಗೊಂಡವ್ರಿಗೆ ಕರ್ಮ ಹೇಳ್ಕೊತ ಬಂದಾರ. ಜ್ಞಾನ ಆತ್ಮಜ್ಞಾನ, ನಾ ಆತ್ಮನಿದೀನಿ ಅಂದಾಗ ಯಾವ ಕರ್ಮದ ಕಾಟಿ ಇಲ್ಲ ಅನ್ನುವಂಥದ್ದಲ್ಲಿ ಸ್ಪಷ್ಟ ಮಾಡಿದ್ರು. ಈ ದೇಹವೇ ತಾನಂದ ಮೇಲೆ ತನಗೆ ಯಾವ ನಿಯಮಾದಿಗಳಿಗಿಲ್ಲ, ಇದರಿಂದ ನೀ ಕರ್ತು ಎಂಬ ಹೆಸರು ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ಮಾಡಿದ್ರು. ಮುಂದ ಎರಡನೇ ನುಡಿ ಒಳಗೆ ಏನ್ ಹೇಳ್ತಾರ, ತನುವಿದು ತಾನಲ್ಲ ಅದರೊಳಗೊಮ್ಮೆಯೂ ತನಗುಂಟೆ ಯಮ ನಿಯಮಗಳು. ಅಂದ್ರೆ ತನುನೇ ನಾನಲ್ಲ ಅಂದ್ರೆ ಶರೀರವೇ ದೃಶ್ಯ ಅಂದಾಗ, ಇದು ಶರೀರವೇ ಪಂಚಮಹಾಭೂತಗಳ ಶರೀರ ಅಂದಾಗ, ತನುವಿದು ತಾನಲ್ಲ ಅದರೊಳಗೊಮ್ಮೆಯೂ ತನಗುಂಟೆ ಯಮ ನಿಯಮಾದಿಗಳು. ಶರೀರ ನಾನಲ್ಲ ಅಂದವಾಗ ಯಾವ ಯಮ ನಿಯಮಗಳು ಉಂಟು, ಅವ್ ಯಮ ನಿಯಮಾದಿಗಳೇ ಇಲ್ಲ. ಇಲ್ಲಿ ಮೊದಲ ಮಾಡು ಅಂದ್ರು ಇಲ್ಲ ನಿನಗ, ನೀನ್ ಈಗ ಜ್ಞಾನಿ ಅಂತ ಅರ್ಥ ಮಾಡ್ಬೇಕು. ನಾವು ಈಗ ಜ್ಞಾನ ನಮ್ಗೆ ಅನುಭವಕ್ಕೆ ಬಂದಾಗ ಅಂದ್ರೆ ಇವ್ ಕರ್ಮಗಳಿಂದ ನನಗೇನು ಪ್ರಯೋಜನ ಇಲ್ಲ, ಈ ಕರ್ಮಗಳು ಫಲಗಳು ಯಾರಿಗೆ ಅದಾವ ಅಂದ್ರ ದೇಹ ನಾನು ಅನ್ನೋರಿಗೆ ಅದಾವು. ದೇಹವೇ ನಾನಲ್ಲ, ನಾ ಆತ್ಮ ಸ್ವರೂಪನೇ ನಾನದೀನಿ ಅಂತ ಜ್ಞಾನದಾಗ ಯಾರಿಗೆ ಕರ್ಮ ಹೇಳ್ತಿ ಅನ್ನುವಂಥದ್ದನ್ನ ಈಗ ನೋಡಿ ಒಳಗೆ ಹೇಳ್ತಾರ. ಇಲ್ಲಿ ಎನ್ನುತ್ತ ಭಾವಿಸಿದೊಡೆ ಉದಿಸುವ ಕರ್ತೃತ್ವವು ಇಲ್ಲಿ ಎನಿಸುವ ಆ ಆತ್ಮ ನೋಡಿದು ನಿಜ ಅನ್ನುವಂಥದ್ದನ್ನು ಇಲ್ಲಿ ಇಲ್ಲೆಂದು ಹೇಳಿಸಿಕೊಳ್ಳುವುದು ಇದು ನಿಜ, ಇದು ಸತ್ಯ ಅದ, ವಿಚಾರ ಮಾಡಿ ನೋಡು ಮೈತ್ರಿ ಅನ್ನುವಂಥದ್ದನ್ನ ಈಗ ನೋಡಿ ಒಳಗೆ ಹೇಳ್ಕೊತ ಹೋಗ್ತಾರ. ಅಂದ್ರೆ ಹೀಗೆ ಭಾವಿಸಿದೊಡೆ ವಿಚಾರಿಸಿದ್ದಾದರೆ ಒಂದಿನಿತು ಅಂದ್ರ ಕಿಂಚಿತ್ತಾದ್ರೂ ಈ ದೇಹ ನಾನಲ್ಲ, ನಾನು ಮಾಡವನೇ ಅಲ್ಲ, ಕರ್ತೃತ್ವವು ಮಾಡತಕ್ಕ ಕಾರ್ಯವು ಆತ್ಮನಿಗೆ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ಈ ನುಡಿ ಒಳಗೆ ಎರಡನೇ ನುಡಿ ಒಳಗೆ ನಮ್ಗೆ ಗಟ್ಟಿ ಮಾಡಿ ಹೇಳ್ತಾರ. ಏನಂದ್ರೆ ಶರೀರವು ದೃಶ್ಯವಾಗ್ಯದ, ಮತ್ತೆ ಇದು ಏನು ಶರೀರ ಕಾರ್ಯ ಅನ್ನೋದಲ್ಲಿ ಇವು ಭೂತದ ಕಾರ್ಯಗಳದಾವು. ಇವು ನಮಗ್ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಸುಷುಪ್ತಿಯಲ್ಲಿ ಇಲ್ಲದ್ರಿಂದಲೂ ಈ ದೇಹವು ನಾನು ಅಲ್ಲವೆಂದು ತಿಳಿಯಲಾಗಿ ನಮ್ಗ್ ಗುರ್ತಾಗ್ಯದ. ನಾವು ಶಾಸ್ತ್ರ ಕೇಳ್ಕೊತ ಬಂದೇವಲ್ಲ, ಜಾಗ್ರ ಸ್ವಪ್ನ ಸುಷುಪ್ತಿ ಒಳಗ ಅಲ್ಲಿ ಇಂದ್ರಿಯಗಳಿಲ್ಲ, ಕಾರ್ಯ ಏನು ಮಾಡಂಗಿಲ್ಲ, ನೀನದಿ ಆನಂದವಾದ ನಿನ್ನ ಸ್ವರೂಪ ಜ್ಞಾನ ನಿನಗಾಗ್ಯದ. ನಿನ್ನ ನಿಜ ಜ್ಞಾನ ಸುಷುಪ್ತಿ ಅವಸ್ಥೆ ನಾವೆಲ್ಲರೂ ಅನುಭವಿಸಿ ಬಂದೇವೆ. ನಾವು ಆತ್ಮನೇ ದೇವಿಯನ್ನ ಗಟ್ಟಿ ಮಾಡಕ ಸುಷುಪ್ತಿ ಒಳಗೆ ನನ್ನ ಇರುವಿಕೆ ಹಿಂಗದ ಅಂತ ಎಲ್ಲರಿಗೂ ಜ್ಞಾನ ಅದ, ಇದ್ರ ಯಾರಿಗೂ ಡೌಟನೇ ಇಲ್ಲ. ಮತ್ತೆ ಜಾಗೃತ ಅವಸ್ಥೆ ಒಳಗ ನೇತ್ರ ಸ್ಥಾನದಾಗಿದ್ದು ಜೀವ ವ್ಯವಹಾರ ಮಾಡೋ ಮುಂದ ಈ ಶರೀರ ನಾನಂತೇಳಿ ವ್ಯವಹಾರ ಮಾಡಿದ್ದದು ನಮ್ಗೆ ಗುರ್ತದ. ಸ್ವಪ್ನ ಅವಸ್ಥೆಗಳಲ್ಲಿ ಏನು ವಿಷಯಗಳಿಲ್ಲ, ಇಂದ್ರಿಯಗಳಿಲ್ಲ, ತಾನೇ ಲೋಕವನ್ನ ಸೃಷ್ಟಿ ತಯಾರು ಮಾಡಿ ಅಲ್ಲಿ ತಾನೇ ಭೋಗ ಮಾಡಿದ್ದು ತನ್ನ ಪ್ರಾರಬ್ಧ ಮ್ಯಾಗ ಅಲ್ಲಿ ಅವನ ಅನುಭವಿಸ್ತಾನ. ಅಲ್ಲಿ ಒಳ್ಳೆಯ ಸ್ವಪ್ನ ಅವಸ್ಥೆ ಒಳಗ ಇಲ್ಲಿ ಹೊರಗೆ ಕಾರ್ಯ ಚಲೋ ಮಾಡಿದ್ನಂದ್ರ ವಿಚಾರಗಳು ಹೃದಯಗಳು ಚಲೋ ಇದ್ದು ಅಂದ್ರ ಮನುಷ್ಯನೊಳಗ ಅಲ್ಲಿ ಕನಿಷ್ಠನಾಗ ಕೂಡ ಆನಂದ ಭೋಗ ರಾಜ್ಯ ಎನ್ನೋ ಎಲ್ಲಾನು ಅನುಭವಿಸ್ಯಾನ. ಮತ್ತ ಅಲ್ಲಿ ಒಂದು ಪಾಪಾದಿ ಅನಿಕಿತ್ತು, ಮನಸ್ಸು ಕಲ್ಮಶಿ ಇತ್ತು ಅಂದ್ರ ಅಲ್ಲಿ ಏನ್ ಮಾಡ್ಯಾನ, ಪಡಿಸ್ಕೊಂಡಾನ, ದುಃಖ ಆಗ್ಯದ, ಎಲ್ಲೆಲ್ಲೋ ಜೈಲಿಗೆ ಇಟ್ಟಾರ, ಏನೇನು ದುಃಖವನ್ನು ಅವನೇ ಅನುಭವಿಸ್ಯಾನ. ಇದು ಎಲ್ಲವೂ ಕೂಡ ಅದು ಎಲ್ಲಿಂದ ಮನುಷ್ಯನ ಕಾರ್ಯ. ಅದು ಮನುಷ್ಯನಾಗ ಸುಖ ದುಃಖಗಳ ಕಲ್ಪನೆ ಏನ್ ಇಟ್ಕೊಂಡಿರ್ತೇವಲ್ಲ ಆ ಕಲ್ಪನೆ ಪ್ರಕಾರ ಅಲ್ಲಿ ನಾವು ಭೋಗವನ್ನ ಮಾಡೀವಿ. ಅದೇ ಭೋಗವನ್ನ ಸುಷುಪ್ತಿಗೆ ಹೋದಾಗ ಅಲ್ಲಿ ನನಗೆ ಏನೂ ಇಲ್ಲದೆ ನನ್ನ ನಿಜ ಸ್ವರೂಪದೊಳಗೆ ಬೆರೆತಾಗ ನಾನು ಎಷ್ಟು ಆನಂದ ಅದೀನಿ ಅನ್ನುವಂಥದ್ದು ಅದು ಜ್ಞಾನದ. ಈ ಮೂರನ್ನ ಅರಿಯೋರು ಯಾರು ಅನ್ನುವಂಥದ್ದಾಗ ನಾನು ಆತ್ಮನೇ ಇದೀನಿ ಅಂದಾಗ ಈ ದೇಹಗಳು ಜಾಗೃತ ಅವಸ್ಥೆ ಒಳಗ ನೇತ್ರ ಸ್ಥಾನ ಇದು ತನ್ನ ಕಾರ್ಯ ತಾ ಮಾಡ್ಯದ. ನಾನು ಮಾಡವನು ಅಲ್ಲ, ನಾನು ಮಾಡಿಸಿಕೊಳ್ಳವನು ಅಲ್ಲ, ನನಗೆ ಯಾವ ಲೇಪನ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಗಟ್ಟಿ ಮಾಡ್ತಾರ. ಇದು ಸ್ವಪ್ನ ಅವಸ್ಥೆಗಳು. ಇದ್ರ ಕಾರ್ಯ ಏನೈತೆ ಅಂದ್ರ ಗಾಳಿ ತತ್ವ ತಗೊಂಡು ಜೀವ ಮನುಷ್ಯನೊಳಗೊಂಡು ಕೂಡ ಏನೇನು ಕಾರ್ಯಗಳನ್ನು ಮಾಡಿದ್ರು ಕೂಡ ತಾನೇ ಸೃಷ್ಟಿ ತಯಾರು ಮಾಡಿ ತಾನೇ ಭೋಗವನ್ನು ಮಾಡಿರಲ್ಲಿ. ಸ್ವಪ್ನ ಅವಸ್ಥೆ ಒಳಗ ಜೇಡ್ರ ಹುಳ ಹೆಂಗ ಒಂದು ವಚನದಾಗ ಹೇಳ್ಕೊತ ಬಂದಾರ, ತರಣಿಯ ಹುಳ ತನ್ನ ಸ್ನೇಹದಿಂದ ಮನೆ ಮಾಡಿ ತನ್ನ ನೂಲ ಸುತ್ತಿ ತಾನೇ ಸಾಯುವಂತೆ
ಮನ ಬಂದುದನ್ನು ಬೇಯಿಸಿ ಬೇಯುತ್ತಿದ್ದೇನಯ್ಯ, ಎನ್ನ ಕುದಿಯುತ್ತಿದ್ದೇನಯ್ಯ, ಎನ್ನ ದುರಾಶೆ ಮಾಣಿಸಿನಿ ಮತ್ತ ತೋರ ಚೆನ್ನ ಮಲ್ಲಿಕಾರ್ಜುನ ಅಂತ ಅಕ್ಕರ ಒಂದು ವಚನ ಹೇಳಕೊತ್ ಬಂದಾರ. ಅಂದ್ರೆ ನಾವೇ ಮನುಷ್ಯನ ಸಂಕಲ್ಪದಿಂದ ಏನೇನೋ ಕಟ್ಕೊಂಡಿವಿ, ನಾವೇ ಅದ್ರೊಳಗೆ ಬಿದ್ದು ಅಲ್ಲಿ ನಾನೇ ದುಃಖವನ್ನ ಅನುಭವಿಸಿನಿ, ಮತ್ ಯಾರು ಅಲ್ಲಿ ದುಃಖ ಮಾಡಿಲ್ಲ. ನನ್ನ ಪ್ರಾರಬ್ಧ ದುಃಖವನ್ನ ನಾನೇ ಸಂಕಲ್ಪ ವಿಕಲ್ಪ ಮಾಡಿ ತಯಾರು ಮಾಡ್ಕೊಂಡು ಅಲ್ಲಿ ಸ್ವಪ್ನದೊಳಗನು ಕೂಡ ನಮ್ಗೆ ಎಷ್ಟೆಷ್ಟು ದುಃಖ ಆಗ್ಯದ, ಜಾಗೃತಿಗಿಂತ ಸ್ವಪ್ನದೊಳಗೆ ದುಃಖ ಬಾಳ ಆಗ್ಯದ, ಅನುಭವಿಸಿವಿ ನಾವು. ಮತ್ತು ಸುಖನ ಅನುಭವಿಸಿವಿ. ಅಂದ್ರೆ ಅಲ್ಲಿ ಮನುಷ್ಯನ ಕಾರ್ಯ ಅದ, ಅದನ್ನು ನಾನು ಅರಿಯುವುದರಿಂದ ಈ ಮನಸ್ಸನ್ನು ನಾನಲ್ಲ ಅನ್ನುವಂಥದ್ದನ್ನ, ಸುಖ ದುಃಖಗಳು ಮನುಷ್ಯಗದಾವು ಅನ್ನುವಂಥದ್ದನ್ನ ನಮ್ಗೆಲ್ಲರಿಗೂ ಶಾಸ್ತ್ರದವ್ರ ಅನುಭವ. ಇದಕ್ಕಿಂತ ಏನ್ ಹೆಚ್ಚಿಗೆ ಯಾರಿಗೆ ಇದಕ್ಕಿಂತ ದೃಷ್ಟಾಂತ ಯಾವ್ದು ಕೊಡಕ್ಕಾಗುದಿಲ್ಲ. ನಮ್ಗ ಪ್ರತ್ಯಕ್ಷ ಅನುಭವ ಇವು ಜಾಗ್ರ ಸ್ವಪ್ನ ಸುಸುಪ್ತಿಗಳು ನಮಗ್ ಪ್ರತ್ಯಕ್ಷ ಅನುಭವ. ಮತ್ತ ಆತ್ಮನ ನಾನು ಅದೀನಿ ಅನ್ನಕ್ ಇದು ಪ್ರತ್ಯಕ್ಷ ಅನುಭವ. ನಿನ್ನ ಇರುವಿಕೆ ಹೆಂಗದನ್ನು ಸುಸುಪ್ತಿ ವ್ಯವಸ್ಥೆ ಇದ್ದಂತೆ ನಿನ್ನ ಇರುವಿಕೆ ಅದಪ್ಪ ಅಂತೇಳಿ ಪ್ರತ್ಯಕ್ಷ ಜ್ಞಾನ ಮಾಡಿ ಕೊಡ್ತಾರ. ಇದಕ್ಕಿಂತ ಏನ್ ಜ್ಞಾನ ಹೆಚ್ಚಿಗೆ ಕೊಡ್ಬೇಕು? ನಿನ್ನ ಸ್ವರೂಪ ಹೆಂಗದಿ, ಆತ್ಮ ಹೆಂಗದಿ, ಏನೂ ಇಲ್ಲದೆ ಆನಂದವಾಗಿತ್ತು ಅಂತದ್ದು ನಿನ್ ದಿನ ಪ್ರತ್ಯಕ್ಷ ಅನುಭವ ಅದ. ಅದನ್ನೇ ಜಾಗೃತಿ ಒಳಗ್ ಬಂತು ಅಂದ್ರ ಅದು ಎದ್ದೆ ಅಂದ್ರೆ ಹೆಂಗ, ಸುಸುಪ್ತಿ ಅವಸ್ಥೆದಿಂದ ಎದ್ದೆ ಅಂದ್ರ ಇದು ಎಲ್ಲಾ ನಿನಗೆ ಏನಾಗ್ತದಂದ್ರೆ ಇದು ಎಲ್ಲಾ ಸುಳ್ಳ ಅನ್ನುವಂಥದ್ದು ನಿನ್ನ ಅನುಭವ ಐತಿ. ಜಾಗ್ರ ಎಚ್ಚರ ಆದ್ಗಳೇ ಸ್ವಪ್ನಕ್ ಬಂದ್ಗಳ ಏನಾಯ್ತದ, ಸ್ವಪ್ನ ಸುಳ್ಳ ಅಂತ ಐತಿ. ಹಂಗ ಜಾಗೃತ ಒಳಗ್ ಜ್ಞಾನ ಆಯ್ತು ಅಂದ್ರ ಈ ಪ್ರಪಂಚನೂ ಸುಳ್ಳದ, ಈ ದೇಹ ನಾನು ಅಂದ್ರೆ ಈ ಪ್ರಪಂಚದ ದೇಹನೇ ನಾನಲ್ಲ ಅಂದಾಗ ಈ ಪ್ರಪಂಚನೇ ಇಲ್ಲ. ಜ್ಞಾನದಿಂದ ಇದೇನಾಗ್ತದ, ಸುಳ್ಳಾಗ್ತದ. ಸ್ವಪ್ನದಿಂದ ಜಾಗೃತಿಗೆ ಬಂದಾಗ ಸ್ವಪ್ನ ಸುಳ್ಳಾಗ್ತದ. ಅಲ್ಲಿ ಬಡಿಸ್ಕೊಂಡೇವಿ. ಈ ಎರಡನ್ನು ಬಿಟ್ಟಾಗ ನಿನ್ನ ಇರುವಿಕೆ ಹೆಂಗದಂದ್ರ ಸುಸುಪ್ತಿ ಒಳಗ ಅನುಭವ ಅದ ಅನ್ನುವಂಥದ್ದನ್ನ ಈ ನುಡಿ ಒಳಗ ನಮಗ ಅನುಭವ ವಿಚಾರ ಮಾಡಕ್ ಹಚ್ಚಾರ. ಇಲ್ಲಿ ಅನುಭವದಿಂದ ನೋಡು ನೀನೇ ಮನುಷ್ಯ, ಅನುಭವದಿಂದ ನೋಡು ನೀನೇ ಮುಕ್ತನು, ನೀನೇ ಜ್ಞಾನ ಸ್ವರೂಪನೇ ಇದೆ. ಅನುಭವ ಇಲ್ಲಾರ್ಕ ನಾನು ಬದ್ಧ ಆಗೀನಿ, ನಾನೇ ದೇಹ, ನಾನೇ ಮಾಡವ, ಕರ್ತನು ನಾನೇ, ಭಕ್ತನು ನಾನೇ ಅನ್ನುವಂಥ ದುಃಖ ಇದೆ. ಅನುಭವದಿಂದ ನೋಡು ಮನುಷ್ಯ, ವಿಚಾರ ಮಾಡಿ ನೋಡು. ನೀನೇನದಿ ಆತ್ಮನೇ ಅದಿ, ನೀ ಮುಕ್ತ ಸ್ವರೂಪನೇದಿ, ನಿನಗೆ ಯಾವ ಬಂಧನ ಇಲ್ಲ, ನಿನಗೆ ಯಾವ ಕರ್ಮದ ಕಾಟನೂ ಇಲ್ಲ ಅನ್ನುವಂಥದ್ದನ್ನ ನಿಜಗುಣರಂತರು ಜ್ಞಾನ ಪ್ರತಿಪಾದಿಸ್ತಾರ ಬಹಳ ಸ್ಪಷ್ಟ ಹೇಳ್ಕೊತ ಬಂದಾರ. ನಮ್ಗೆ ಎಲ್ತನ ಸ್ಪಷ್ಟತೆ ಆಗುದಿಲ್ಲ, ಅಲ್ತನ ನಮಗ್ ಗೊಂದಲ ಇರುವೆವು. ಯಾವಾಗ ಸ್ಪಷ್ಟತೆ ಐತೆ ಅಂದ್ರ ನೀ ಶಾಸ್ತ್ರ ಕೇಳು ಬಿಡು, ನಿಮ್ ಶಾಸ್ತ್ರದ ಅವಶ್ಯನೇ ಇಲ್ಲ. ಅದರಿಂದಲೂ ಈ ದೇಹವು ನಾನು ಅಲ್ಲವೆಂದು ತಿಳಿಯಲಾಗಿ ಅವನಿಂದ ಯಮ ಮತ್ತು ನೇಮಗಳು ಎರಡೂ ಮಾಡುವುದಿಲ್ಲ. ಯಾಕಂದ್ರೆ ಅವನು ಕರ್ತನೆ ಆಗುವುದಿಲ್ಲ. ಅದನ್ನ ಕರ್ತನೆ ಇಲ್ಲದ ಮೇಲೆ ಕಾರ್ಯವು ಯಾರಿಗೆ ಹೇಳಬೇಕು? ಇದಕ್ಕೊಂದು ದೃಷ್ಟಾಂತ ಕೊಡ್ತಾರ. ನಾವು ಲಗ್ನ ಮಾಡಕಂತೆ ವರಾನೇ ಇಲ್ಲ, ಕನ್ಯಾ ತಗೊಂಡ್ ಲಗ್ನ ಮಾಡಕತ್ತೆ ಅಂದ್ರೆ ಯಾರ ಜೊತೆ ಲಗ್ನ ಮಾಡ್ತಿ? ವರ ಇದ್ರೆ ನೀ ಕನ್ಯಾ ಲಗ್ನ. ಅಲ್ಲಿ ಸಗುಣ ನಿರ್ಗುಣ ಯಾಕೆ ಹೇಳಿದ್ರು ಅನ್ನುವಂಥದ್ದು ಅನುಭವಕ್ಕೆ ಬರ್ತದ. ನಮ್ಗೆ ತಿಳಿಲಿಲ್ಲ ಅಂದ್ರೆ ಮತ್ತವನ್ನ ಮಾಡ್ಲೇಬೇಕು. ಕರ್ಮಗಳನ್ನು ಮಾಡ್ಲಾರೆ ನಾವು ಜ್ಞಾನ ಕರ್ಮ ಮಾಡಿ ಅಂತಃಕರಣ ಶುದ್ಧ ಆಗುತ್ತಾನ. ಕರ್ಮ ಅಂತಃಕರಣ ಶುದ್ಧಿಗಾಗಿ ಮಾಡ್ಬೇಕು. ಅಂತಃಕರಣ ಶುದ್ಧ ಆಯ್ತು ಅಂದ್ರೆ ಕರ್ಮನೇ ಇಲ್ಲ ಅನ್ನುವಂಥದ್ದನ್ನ ಇಲ್ಲ ತಿಳ್ಕೊಬೇಕು. ಮತ್ತೆ ಹೇಳ್ತಿರಲ್ಲ ಅಂದ್ರೆ ಅಂತಃಕರಣ ಶುದ್ಧಿಗಾಗಿ ಜ್ಞಾನ ತಿಳಿಯೋದು ನಿಲ್ಗ, ಇಷ್ಟು ಹೇಳಿದ್ರು ತಿಳಿಯೋದು ಅಂದ್ರೆ ಅದಕ್ಕೆ ಕರ್ಮ ಮಾಡುವ. ಕರ್ಮ ಮಾಡೋದ್ರಿಂದ ನಿನ್ನ ಅಂತಃಕರಣ ಶುದ್ಧ ಆಗ್ತದ. ಅಂತಃಕರಣ ಶುದ್ಧ ಆಯ್ತು ಅಂದ್ರೆ ಜ್ಞಾನ ತಿಳಿತದ. ಇವತ್ತ ನಾವ್ ಹೊಲ ಕಸ ಐತಿ, ಹೊಲ್ದಾಗ ಮಳಿ ಬಾಳ ಕಸ ಅದ, ಅದ್ರ ನಾ ಏನ್ರ ಬ್ರಹ್ಮ ಬೀಜ ಬಿತ್ತೀನಿ ಅಂದ್ರೆ ಅಲ್ಲಿ ಏನ್ರ ಅದು ಫಲ ಬರ್ತದನು ಅಂದ್ರ, ಅಲ್ಲಿ ಏನ್ ಬಿತ್ತಿರ ಫಲ ಬರ್ತಾನಂದ್ರ ಅದು ಕೂರ್ಗಿನ ಹತ್ತಲ್ಲ, ಸರಿಯಾಗಿ ನಾಟಂಗಿಲ್ಲ. ಅದಕ್ ಮೊದಲು ನೀನ್ ಬಿತ್ತು ತಿಳಿಯಾಗಿ ಬಿಡು, ಬ್ರಹ್ಮಜ್ಞಾನ ಮಾಡಬೇಡ. ಮೊದಲು ಇಂತ ಹೊಲ ಸ್ವಚ್ಛ ಮಾಡು, ಕರ್ಮ ಮಾಡು. ಅದನ್ನ ಹರಗುದು, ಕಸ ಇದು ಸ್ವಚ್ಛ ಮಾಡುದು, ಹೆಂಟಿ ಹೊಡಿದು ಕಾರ್ಯ ಮಾಡು. ಇದೊಂದು ಜನ್ಮ ಹೋಗಲ್ಲೆಕ್ಕ. ಮತ್ ಇನ್ನೊಮ್ಮೆ ಮಳಿ ಬಂದಾಗ್ರೆ ಬಿತ್ತಾಕ್ ಬರ್ತದ. ಒಂದ್ ವೇಳೆ ಮುಂದ ನೀವು ಸ್ವಚ್ಛ ಮಾಡಿದ್ರೆ 4 ದಿನ ಮಳಿ ಬರ್ತದ. ಬತ್ತು ಅಂದ್ರೆ ಬಿತ್ತಾಕು ಬರ್ತದ. ಮಳಿ ಆಗ್ಲಿಕ್ಕಂದ್ರ ಮುಂದೆ ನಾವು ಮಳಿ ಬಂದಾಗ ಬಿತ್ತಾಕ ಒಂದು ಹೊಲ ಅದ, ಹೆಂಗ್ ಸ್ವಚ್ಛ ಮಾಡಿ ಇಟ್ಕೋತೀವಿ ಹಂಗ ನಮ್ಮ ಅಂತಃಕರಣಗಳ ಜ್ಞಾನ ಆಗ್ಬೇಕಾದ ಈ ಕರ್ಮದಿಂದ ಅಂತಃಕರಣ ಶುದ್ಧ ಮಾಡ್ಕೊಳಕ ಇವು ಬಹಳ ಸಾಧನೆ ಅದಾವು. ಅಂದ್ರೆ ನಮ್ಮ ಮನುಷ್ಯನಾಗ್ಯದ ಈ ತದಾತ್ಮ ಒಂದೇ ಮಲಿನ ಆಗ್ಯದ. ನಾವ್ ಎಷ್ಟು ಜ್ಞಾನ ಹೇಳಿದ್ರು ಅದನ್ನ ಹಿಡಿಯೋದು. ಅದಕ್ಕ ಈ ಹೆಂಗ ಹೇಳ್ತಾರ ದೃಷ್ಟಾಂತ, ನಮ್ಗ ಹುಲಿ ಹಾಲನ್ನ ಹಿಂಡ್ಬೇಕಾದ್ರೆ ಅದಕ್ಕೆ ಎಂತ ಪಾತ್ರೆ ಬೇಕು ಅಂದ್ರ ಬಂಗಾರ ಪಾತ್ರೆ ಬೇಕಂತ. ಅಂದ್ರ ಅದು ತೂತ್ ಬೀಳ ಹೋಗಲ್ಲ ಅಂತ. ನಮ್ಗೆ ಎಂತ ಹೃದಯ ಇರ್ಬೇಕು ಅಂದ್ರ ಅಂತಃಕರಣ ಶುದ್ಧ ಉಳ್ಳವ್ರಿಗೆ ಮಾತ್ರ ಇದ್ರ ಜ್ಞಾನ ಆಗ್ತದ. ಇರ್ಲಿಕ್ಕಂದ್ರ ಆಗುವುದಿಲ್ಲ. ಅದಕ್ಕೆ ಕರ್ಮವನ್ನೇ ಮಾಡುವಂತ ಈಸ್ನ ಹೇಳ್ತಾನಲ್ಲ. ಅಂದ ಮೇಲೆ ತನಗೆ ಆಸನ ಮತ್ತು ಪ್ರಾಣಾಯಾಮಗಳು ಈ 2 ಅಂಗಗಳು ಯಾರಿಗೆ ಹೇಳ್ತೀವೋ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬರ್ತಾರ. ಅಂದ್ರ ಮನಸ್ಸನೇ ತಾನಲ್ಲ ಅಂದ್ರ ಮನುಷ್ಯನ ಅರಿಯವನು ನಾನು, ಮನಸ್ಸು ಸಂಕಲ್ಪ ವಿಕಲ್ಪ, ಮನುಷ್ಯನ ಧರ್ಮ,
ನನ್ನ ಆತ್ಮ ಧರ್ಮ ಅಲ್ಲ ಅನ್ನುವಂತ ಜ್ಞಾನ ಆಗ ನಮಗೀಗ. ಅದಕ್ಕೆ ಹೇಳೋದು ಮನುಷ್ಯನ ಧರ್ಮ ನನಗೆ ಯಾವ ಲೇಪನಿಲ್ಲ ಅಂದ್ಮೇಲೆ ಇದ್ರ ಜ್ಞಾನ ಆಗಿದೆ. ಮನಸ್ಸನ್ನ ಅರಿಯವನು ನಾನು ಜ್ಞಾನ ಆದಾಗ ನಿನಗ ಅಲ್ಲಿ ಆಸನ ಆಗ್ಲಿ ಪ್ರಾಣಾಯಾಮ ಆಗ್ಲಿ ನಿನಗೆ ಹೇಳೋ ಅವಶ್ಯನೇ ಇಲ್ಲ, ನಿನಗದ್ರ ಸಂಬಂಧನೂ ಇಲ್ಲ ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಗಟ್ಟಿ ಮಾಡ್ತಾರ. ಮನವೇ ತಾನಲ್ಲವ ಮನದೊಡ ಆಸನವನ್ನೆಲ್ಲ ನಿರೋಧನ ಅದ್ವಯು ತನಗಿಲ್ಲವೆಂದು ತಿಳಿ ಜೀವ ಲಯವೆಂದು ವನತೆ ಮೈತ್ರಿ ನೀನರಿಯುವುದು. ಈ ವನತೆ ಸತಿಗಳಾದ ಮೈತ್ರಿಯೇ ಮನಸ್ಸೇ ತಾನಲ್ಲ ಅಂದ ಮೇಲೆ ಆ ಮನುಷ್ಯನ ಕರ್ಮಗಳು ಧರ್ಮಗಳು ಯಾರಿಗೆ ಹೇಳ್ತೀಯಪ್ಪ? ಅವು ನೀನು ಅರಿಯವನು. ಇವು ಮನಸ್ಸನ್ನ ಸಾಕ್ಷಿ ಜ್ಞಾನ ನಿನಗಾಗ್ಯದ. ಮನಸ್ಸನ್ನ ಅರಿಯವನು ನಾನು. ಮನಸ್ಸು ಸಂಕಲ್ಪ ವಿಕಲ್ಪನು ನಾ ಹೇಳ್ತೀನಿ ಅಂದ್ರೆ ಇವ್ ಹೇಳಿಸ್ಕೊತಾವಂದ್ರ ನಾನು ಮನಸ್ಸು ನಾನಲ್ಲ, ನಾನು ಸಾಕ್ಷಿ ಆತ್ಮ ಅದೀನಿ. ನನಗ್ ಮನಸ್ಸ ಈ ಇಟ್ಟೋತನ ಸಮಾಧಾನ ಐತ್ರಿ, ನೀವ್ ಹೇಳ ಮುಂದ್ ನನಗ ಅರ್ಥ ಆಯ್ತು. ಈ ಮನಸ್ಸನ್ನ ಚಂಚಲ ಆಗ್ಯದ್ರಿ, ಚಂಚಲ ಆದದ್ದನ್ನು ಹೇಳ್ತಿ. ಮನಸ್ಸು ನನಗೆ ಸ್ಥಿರ ಆಗ್ಯದ್ರಿ, ಈ ಜ್ಞಾನವನ್ನ ಹೇಳಿ ನಾ ಕೇಳ್ತೀನಿ ಅಂತ ಹೇಳ್ತಿ. ಅದನ್ನ ಹೇಳಬೇಕಾದ್ರೆ ಎರಡನ್ನು ತಿಳಿದು ಹೇಳವ ಮನಸ್ಸೇ ನಾನಾಗಿದ್ದೆ ಅಂದ್ರೆ ಹೇಳಕ್ ಬರ್ತಿದಿಲ್ಲ. ಆ ಮನಸ್ಸು ಸರಿ ಇಲ್ಲಾರ್ದನ್ನು ನೀನು ಹೇಳ್ತಿ. ಮನಸ್ಸು ನನಗ್ ಸರಿ ಆದ್ರಿ ಈಗ ಹೇಳ್ರಿ ನಾ ಕೇಳ್ತೀನಿ, ನಂಗೆ ತಿಳಿತದ ಅಂತ ಹೇಳ್ತಿ. ಮನಸ್ಸನ್ನೇ ಹೇಳಿ ನನಗ್ ಬಹಳ ಕ್ರೋಧ ಐತ್ರಿ, ನನಗ ಮನಸ್ಸು ಕೇಳುವಂತ ಔದಾರ್ಯ ಐತಿದಲ್ರಿ. ಈಗ ಮನಸ್ಸು ನಂದು ಸಮಾಧಾನ ಶಾಂತಿ ಆಗ್ಯದ್ರಿ, ಏನ್ರ ನಾನು ತಪ್ಪಿದ್ರೆ ಹೇಳ್ರಿ ನಾ ತಿದ್ಕೋತೀನಿ ಅಂತ ಹೇಳ್ತಿ. ಅಂದ್ರ ಮನಸ್ಸನ್ನ ಅರಿದವ್ರು ಯಾರು? ಮನಸ್ಸನ್ನ ಇದು ನೀನ್ ಹೇಳ್ಬೇಕಾದ್ರ ಮನಸ್ಸನ್ನು ನಿನ್ನಿಂದ ಅರಿಸುತ್ತದ. ನೀನು ಆತ್ಮ, ನೀನು ಅರ್ತೆ ಹೇಳ್ತಿ ಅಂದ್ರ ಮನಸ್ಸು ನೀನಲ್ಲ. ಮನುಷ್ಯನ ಧರ್ಮ ಸಂಕಲ್ಪ ವಿಕಲ್ಪ ಮನುಷ್ಯನ ಧರ್ಮದವು, ನಿನ್ನ ಧರ್ಮ ಅಲ್ಲ. ಅವು ತಮ್ಮ ಕಾರ್ಯಗಳು ತಾವು ಮಾಡ್ತಾವು ಅನ್ನುವಂಥದ್ದು ಗೀತಾ ಪ್ರಮಾಣ ಹೇಳ್ಕೊತ ಬಂದೇವಿ. ಅವು ತಮ್ಮ ಕಾರ್ಯಗಳು ತಾವು ಮಾಡ್ತಾವ, ಅವು ನಾನು ಮಾಡವನಲ್ಲ ಅನ್ನುವಂಥದ್ದನ್ನ ಇದು ನುಡಿ ಬಹಳ ಸಲ ಒಳ್ಳೆ ಕೇಳ್ಬೇಕು. ನಮ್ಮ ಮತ್ತಿಟ್ಟು ಗಷ್ಟ ಹಾಕದ ಅನ್ನುವಂಥದ್ದನ್ನ ಈ ಮೂರನೇ ನುಡಿಗಳು ತಿಳಿಸ್ಕೊತ ಹೋಗ್ತಾರ. ಇಲ್ಲಿ ಮನಸ್ಸು ತನಗೆ ದೃಶ್ಯವಾಗಿ ಸುಖ ದುಃಖಾದಿ ಅನೇಕ ಆಕಾರಗಳಿಂದ ಪ್ರತೀತಿ ಆಗುತ್ತದೆ, ಆದ್ರಿಂದ ಅದು ತಾನಲ್ಲ ಎಂದು ಹೀಗೆ ನಿಶ್ಚಯ ಮಾಡಲು ಆಸನ ಪ್ರಾಣಗಳೆಂಬ ಎರಡು ಅಂಗಗಳು ತನಗೆ ಇಲ್ಲ. ಆದ್ದರಿಂದ ಜೀವ ಎಂಬ ಹೆಸರು ಲಯವಾಯಿತು ಎಂದು ತಿಳಿ. ಜೀವನೇ ಇಲ್ಲ ಅಂದಾಗ ಜೀವ ಮನಸ್ಸು ನಾನು ಅಂತೇಳಿ ವ್ಯವಹಾರ ಮಾಡ್ತಿತ್ತು. ನನಗೆ ಅಕ್ಕವು ಸುಖ ದುಃಖಗಳು ಅಂತೇಳಿ. ಈಗ ಸುಖ ದುಃಖಗಳು ಯಾರಿಗೆ ಅಕ್ಕವು? ಮನಸ್ಸೇ ನಾನಲ್ಲ ಅಂದ್ರ ನನಗೆ ಆತ್ಮನಿಗೆ ಇಲ್ಲ ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಗಟ್ಟಿ ಮಾಡ್ಕೋತ ಬಂದಾರ. ಈ ಮೂರು ನುಡಿಗಳು ಅನೇಕ ನಾವು ದೃಷ್ಟಾಂತ ಸಿದ್ಧಾಂತ ಹೇಳ್ಕೊತ ಬಂದೆ. ಒಟ್ಟಾರೆ ಇಲ್ಲಿ ನಾವು ಏನಂದ್ರ ಈ ದೇಹವನ್ನ ಅರಿಯುವನು ನಾನು ಆತ್ಮ ಸಾಕ್ಷಿ ಸ್ವರೂಪ ಅದೀನಿ. ಸಾಕ್ಷಿ ಜ್ಞಾನ ಆಯ್ತು ಅಂದ್ರ ನಮ್ಗೆ ಶಾಸ್ತ್ರ ಬಹಳ ಅರ್ಥ ಆಗ್ತದ. ಅಧಿಷ್ಠಾನ ಜ್ಞಾನ ಆಯ್ತು ಅಂದ್ರ ಅಧಿಷ್ಠಾನ, ಸಾಕ್ಷಿ, ಚೈತನ್ಯ ಇವು ಎಲ್ಲವೂ ನಮ್ಗ ಹೊಳ್ಳಿ ಅನ್ಬೇಕು. ನಾನು ಆತ್ಮ ಅದೀನಿ, ನಾನು ಆತ್ಮ ಹೆಂಗದೀನಿ? ಸತ್ತು ಚಿತ್ತ ಆನಂದದಿಂದ ಕೂಡ್ದವ ಅದೀನಿ, ನಾನು ಚೈತನ್ಯ ಸ್ವರೂಪ ಅದೀನಿ, ನಾನು ಅರಿಯವ ಅದೀನಿ. ಇವು ಅರಿಸ್ಕೋತಾವು. ಮತ್ತ ನಾನು ಎಲ್ಲವನ್ನೂ ಬೆಳಗವನದೀನಿ, ಇವು ಎಲ್ಲ ಬೆಳಗಿಸ್ಕೋತಾವು. ಇವು ದೃಶ್ಯದವು, ನಾನು ದೃಕ್ಕದೀನಿ. ನಾನು ಇವುಕರ್ಲಿಂದ ಮನ ಇಂದ್ರಿಯಗಳನ್ನ ಒಳಗೊಂಡೆ ಅಂದ್ರ ಮನ ಇಂದ್ರಿಯಗಳಿಗೆ ನಾನ್ ಎಂದಂದ್ರ ನನ್ನ ತಿಳಕ್ ಇವಕ್ ಆಗೋದಿಲ್ಲ. ನಾನು ಇವುಕರನ್ನ ತಿಳಿತೀನಿ ಅಂದ್ರೆ ಇವು ದೃಶ್ಯದವು ಅನ್ನುವಂಥದ್ದನ್ನ ನಮ್ಗೆ ಸ್ಪಷ್ಟತೆ ಆಗ್ತದ. ಅದಕ್ಕೆ ಈ ಶಾಸ್ತ್ರದ ಕೊನೆಗೆ ನಮಗ ತಮ್ಮ ಸ್ವರೂಪ ಸ್ಥಿತಿಗೆ ನಿಂದ್ರಿಸಾಕ ಪರಮಾನುಭೂತಿ ನಮ್ಗೆ ಒಳ್ಳೆ ಉಪಕಾರ ಆಗ್ಯದ. ಅದನ್ನ ನಾವು ಇನ್ನೊಂದ್ ಸ್ವಲ್ಪ ನಾವು ಪ್ರಯೋಗಕ್ಕೆ ಹೋಗಿ ಜ್ಞಾನದೊಳಗೆ ನಿಂದಿರುವಂತ ಸ್ಥಿತಿಯನ್ನು ಮಾಡ್ಕೊಂಡಿದ್ರೆ ಅಲ್ಲಿ ಮಾಡಕ್ ಹೋಗಿಲ್ಲ. ಕರ್ಮ ಅರಿಬೇಕು, ತಿಳಿಬೇಕು ಅಂತ ಹೇಳ್ಕೊತ ಬಂದೇನೆ. ಒಳ್ಳೆ ಇದನ್ನೇ ಹೇಳೋದು, ತಿಳಿಯವನು ನಾನು, ಅರಿಯವನು ನಾನು. ಇವು ಕರ್ಮಗಳನ್ನ ಮಾಡುವುದರಿಂದ ತಿಳಿಯುವುದಿಲ್ಲ. ಕರ್ಮ ಮಾಡವನು ನಾನಲ್ಲ, ನಾನು ಅರಿವುಳ್ಳವನು, ಅರಿಯವನು ಅನ್ನುವಂಥದ್ದನ್ನ ನನ್ನ ಯಥಾರ್ಥ ಸ್ವರೂಪ ಜ್ಞಾನ ಆಗ್ತದ. ಇದ್ರ ಯಾವ ಸಂಶಯನೂ ಇಲ್ಲ ಅನ್ನುವಂಥದ್ದನ್ನ ಮೂರ್ ನುಡಿಯೊಳಗೆ ಪರಮಾನುಭೂತಿ ನಮ್ಗೆ ಹೇಳ್ಕೊತ ಬಂದದ. ಅದ್ರ ಬಗ್ಗೆ ನಾವು ಇನ್ನಿಷ್ಟು ನಮ್ಮ ಪ್ರಯೋಗಕ್ಕೆ ನಾವು ಹೋಗ್ಬೇಕು. ಅವ್ರದು ಹಂಗ ಹೇಳ್ತಾರ, ಆ ಗ್ರಂಥ ಹಿಂಗ ಹೇಳ್ತದಲ್ಲ, ಎಲ್ಲಾ ಹೇಳುದು ಜೀವ ಬ್ರಹ್ಮರ ಐಕ್ಯತ್ವವನ್ನು ಬೋಧಿಸುವುದೇ ಎಲ್ಲಾ ವೇದಾಂತದ ಸಾರ. ಆ ಬಸವಣ್ಣವ್ರು ಬ್ಯಾರೆ ಅಂತೇಳಿ ಒಂದಿಷ್ಟು ಮಂದಿ ಹೇಳ್ತಾರ. ಬಸವಣ್ಣವ್ರು ಕೂಡ ಸರಳ ಮಟ್ಟದಾಗ ತಿಳಿಲಿ, ತಳಗ ಬಂದ ನಮ್ಮ ವ್ಯವಹಾರದೊಳಗೆ ಜ್ಞಾನ ಆಗ್ಲಿ ಅನ್ನುವಂಥದ್ದನ್ನ ಅವರು ಕೂಡ ನೀನು ಆತ್ಮನೇದಿಯಪ್ಪ, ಜೀವ ಬ್ರಹ್ಮ ಐಕ್ಯತ್ವವನ್ನು ಬೋಧಿಸುವುದೇ ಅಲ್ಲಿ ಅವ್ರ ಉದ್ದೇಶನೂ ಅದ, ನಿಜವನ ಉದ್ದೇಶನೂ ಅದೇ ಅದ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಟ್ಟಿ ಮಾಡ್ಕೊಳ್ಳೋಣ. ಭೇದ ಬೇಡ. ಅವ್ರು ಅದ ಹೇಳ್ತಾರ, ಹಿಂಗ್ ಹೇಳ್ತಾರ, ಅವ್ ಭೇದ ಎಲ್ತಾನ ಹೊಕ್ಕದ, ನಮ್ ಬುದ್ಧಿ ಎಲ್ತಾನ ಭೇದದೊಳಗೆ ಹೊಕ್ಕದ. ಯಾವಾಗಲೂ ಅಭೇದ. ನಾವ್ ಎಲ್ಲರೂ ಒಂದೇ, ಎಲ್ಲರೊಳಗೆ ಇರುವಂತ ಚೇತನ ಮಾತ್ರ ನಾವು ಒಂದೇ. ಇದ್ರ ಯಾವ ಡೌಟನು ಬೇಡ. ಮತ್ತೆ ದೇಹ ನಾನಂದಾಗ ಅದರ ವಯಸ್ಸು ಮುಪ್ಪು ಬೇರೆ, ಜಾತಿ ಧರ್ಮಗಳು ಬೇರೆ, ಅದ್ರ ಧರ್ಮಗಳು ಬೇರೆ, ಏನೇನೋ ಬರ್ತಾವ.
ಆತ್ಮ ನಾನಂದಾಗ, ಬಯಲು ಸ್ವರೂಪನೇ ನಾನಂದಾಗ ಯಾವ ಭೇದ ಬರ್ತಾವ? ಇವತ್ತು ಒಂದು ಮನಿ ಒಳಗ ಆ ಮನಿ ಜ್ಞಾನ ಆಯ್ತು ಅಂದ್ರ ಒಳಗ ಕೋಲಿಗಳು ಎದುರಾಗದಾವು, ಬಯಲಿನೊಳಗೆ ಅದಾವು. ಅದಕ್ಕೆ ಉಪಾದಿಯಿಂದ ನಾ ಬ್ಯಾರೆ ಬೇರೆ ಅಡಿಗೆ ಮನಿ, ಬಚ್ಚಲ್ ಕೋಲಿ, ದೇವ್ರು ಬ್ಯಾರೆ ಬೇರೆ ಅಂದಿನಿ. ಅದ್ರ ಉಪಾಧಿ ತಗೊಂಡಂದಿನಿ. ಆದರೆ ಬಯಲು ಮಾತ್ರ ಒಂದೇ ಅದ. ಆ ಅಡಿಗೆ ಮನಿ ಬಿಚ್ಚದಾಗ ಏನಾಯ್ತು? ದೊಡ್ಡ ಹಾಲಾಯ್ತು. ಮನಿ ಬಿಚ್ಚದಾಗ ದೊಡ್ಡ ಬಯಲಾಯ್ತು. ಬಯಲಿನೊಳಗೆ ಬಯಲಾಗ್ತದ. ಈ ಉಪಾದಿದಿಂದ ನಮ್ಗ ಬ್ಯಾರೆ ಬ್ಯಾರೆಯಾಗಿ ತೋರ್ತಾವ ಅನ್ನುವಂಥದನ್ನ ನಮ್ಗ ಈ ತದಾತ್ಮ ಒಂದ್ ಸಂಬಂಧವನ್ನು ಕಳ್ಕೊಂಡೇವಂದ್ರ, ಈ ಸ್ಥಿತಿ ಒಳಗ ನಾವ್ ನಿಂದ್ರಾಕ ಜ್ಞಾನ ಮಾಡ್ಕೊಂಡೇವಂದ್ರ ನಮ್ಮಂತ ಭಾಗ್ಯವಂತರು, ಪುಣ್ಯವಂತರು. ಶಾಸ್ತ್ರ ಕೇಳೋದಕ್ಕೂ ನಾನು ಕೃತಕೃತ್ಯನಾದೇನು ಅನ್ನುವಂತ ಭಾವ ಅಕ್ಕದ. ನಾವು ಲಕ್ಷ್ಯ ಕೊಟ್ಟು ಶ್ರದ್ಧಾ ಇಟ್ಟು ಕೇಳ್ಕೊಂಡ್ ಬಂದಿದ್ದೇವಂದ್ರ, ನಾವು ಶ್ರದ್ಧಾ ನಂಬಿಕೆ ವಿಶ್ವಾಸ ಎಲ್ಲಾರು ಕೇಳಿದ್ದೇವಂದ್ರೆ ಸಂಶಯ ಎಲ್ಲರಿಗೂ ಬರ್ತಾವ. ಯಾರು ಶ್ರದ್ಧಾ ಇದ್ದಂಗ ಸಂಶಯನೇ ಇಲ್ಲದ್ರ ಸ್ಪಷ್ಟ ಪರಮಾನುಭವ ಹೇಳ್ಕೊತ ಬಂದಾರ. ನಾವು ನೀವು ಹೇಳ್ತಿದ್ದೇವೆ ಅಂದ್ರೆ ಏನೋ ಬಡ್ದಾಡ್ತಿದ್ದೇವೆ. ವೇದಗಳ ಸಮ್ಮತ ಅದ, ಮತ್ತು ಗುರು ಸಮ್ಮತ ಅದ, ಮತ್ತು ಅನುಭವ ಸಮ್ಮತನೂ ಅದ. ಇದಕ್ಕಿಂತ ಯಾವ ಪ್ರಮಾಣ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡು ಈ ಆದಷ್ಟು ಆತ್ಮಸ್ವರೂಪನೇ ಇರುವಂತ ಸ್ಥಿತಿ ಮಾಡ್ಕೊಳ್ಳೋಣ ಅನ್ನುವಂಥದ್ದನ್ನ ಎರಡು ನುಡಿ ಏನೋ ಹೇಳುದ್ರ ಹೆಚ್ಚು ಕಮ್ಮಿ ಆಗುತ್ತಾವು. ತಾವೆಲ್ಲರೂ ನನ್ನನ್ನ ಕ್ಷಮಿಸ್ತೀರಿ ಅಂತೇಳಿ ನನ್ನೊಂದ್ ಎರಡು ಮಾತುಗಳನ್ನ ಚಾಕಿ ನಿನ್ನನ್ನು ನಿನಗ ಕಾಣಿಸಲರ ಮಾಡ್ಯಾವು. ಇವು ಆವರಣಗಳು, ಉಪಾಧಿಗಳ ಮುಖಾಂತರ ನೀನು ವ್ಯವಹಾರದಲ್ಲಿ ಏನಾಗಿ ಕರ್ತನಾಗಿ, ಜೀವನಾಗಿ ಮತ್ತು ನೀನೇ ಕ್ಷೇತ್ರಜ್ಞನಾಗಿ ಆ ಮಿಥ್ಯ ವ್ಯವಹಾರದಲ್ಲಿ ತಾದಾತ್ಮ ಭಾವ ಉಳ್ಳವನಾಗಿ, ಅಧ್ಯಾಸ ಉಳ್ಳವನಾಗಿ. ಇಲ್ಲಿ ಅಧ್ಯಾಸದ ಲಕ್ಷಣ ಏನ್ ಹೇಳ್ಯಾರಿ? ಮೊದಲ ಭ್ರಾಂತಿಯ ಜ್ಞಾನಕ್ಕೆ ವಿಷಯವಾಗಿರುವ ಮಿಥ್ಯ ಜ್ಞಾನವೇ ಅಧ್ಯಾಸ. ಅಂದ್ರ ಸತ್ಯ ಮಿಥ್ಯಗಳ ಜ್ಞಾನವೇ ಅಧ್ಯಾಸ. ತಾನಲ್ಲದನ್ನು ತಾನಂತ ತಿಳಿಯುವುದೇ ಅಧ್ಯಾಸ, ಅರ್ಥಾತ್ ಒಟ್ಟ ಮಿಥ್ಯ ಜ್ಞಾನ. ಇದರ ಪೂರ್ವಕವಾಗಿ ಅಸತ್ತ ಆವರಣಗಳ ಮುಖಾಂತರ ಅವೇ ಸತ್ಯವೆಂದು ತಿಳಿದು ನೀ ಏನಾಗಿ ಉಪಾಧಿಗಳ ಮುಖಾಂತರ ಕರ್ತೃ ಜೀವಾತ್ಮ ಮತ್ತು ಏನಾಗಿ ಕ್ಷೇತ್ರಜ್ಞನಾಗಿ ವ್ಯವಹಾರ ಮಾಡಕತ್ತಿ. ಇವ್ಯಾವ ಆವರಣಗಳು ನಿನಗಿಲ್ಲವೇ ಇಲ್ಲ ಎಂಬತಕ್ಕಂತ ನಿತ್ಯ ನಿಜ ಜ್ಞಾನ ಆದ ಮೇಲೆ ಇವೆಲ್ಲ ಯಮ ನಿಯಮಾದಿ ಅಂಗಗಳನ್ನ ಅಭ್ಯಾಸ ಮಾಡುವುದು ಅವಶ್ಯವಿಲ್ಲ ಎಂಬತಕ್ಕಂಥದ್ದನ್ನ ಇಲ್ಲಿ ಅದನ್ನು ತೋರಿಸಿಕೊಟ್ರು. ಮೊದಲೇನ್ ಮಾಡಿದ್ರು? ಯಥಾವತ್ತವಾಗಿ ನೀನು ಯಮ ನಿಯಮಾದಿ ಅಂಗಗಳು ಸಗುಣದಲ್ಲಿ ನೀನು ಪೂರೈಸಿದ್ದೆ ಆದರೆ ನಿನ್ನಲ್ಲಿರುವ ಆ ಸದ್ವಿಷಯಗಳು ಹೋಗಿ ಸದ್ವಿಷಯಗಳು ಪ್ರಾಪ್ತ ಆದಿ ಅಂತಂದ್ರ ಅಂತಃಕರಣ ಶುದ್ಧ ಆಗ್ತಾವು ಎನ್ನತಕ್ಕಂಥದ್ದು. ಅಂತಃಕರಣಗಳು ಶುದ್ಧವಾದ ಮೇಲೆ ನಾನು ಆತ್ಮನಿದ್ದೇನೆ ಎಂಬತಕ್ಕಂಥ ನಿಶ್ಚಯ ನಿಜ ಜ್ಞಾನ ನಿನಗಾಯ್ತು ಅಂತಂದಾಗ ಅವಾಗ ಏನಾಗ್ತದ? ಈ ಯಮ ನಿಯಮಾದಿಗಳ ಅಭ್ಯಾಸ ನಿನಗ ಅವಶ್ಯವಿಲ್ಲ. ಯಾಕಂತಂದ್ರ ಈ ನನಗಿಂತ ಇವೆಲ್ಲವೂ ಭಿನ್ನವಾದಗಳಿರ್ತಕ್ಕಂಥ ಈ ದೇಹಾದೀಯಗಳಾಗಲಿ, ಈ ಪ್ರಪಂಚ ಆಗಲಿ, ಈ ಜಗತ್ತಾಗಲಿ, ಇವೆಲ್ಲವುಗಳು ನಾನೆಂದು ಅಭಿಮಾನ ಉಳ್ಳವನಾಗಿರುವುದರಿಂದ ನಿನಗ ಯಮ ನಿಯಮಾದಿ ಅಂಗಗಳನ್ನು ನೀನು ಯಥಾವತ್ತವಾಗಿ ಅಭ್ಯಾಸ ಮಾಡಬೇಕಪ್ಪ. ಇವೆಲ್ಲವೂ ನಾನು ಅಲ್ಲ ಎಂಬತಕ್ಕಂಥದ್ದು ನಿಜ ನಿನಗಾಯ್ತು ಅಂತಂದ್ರ ಅರ್ಥಾರ್ಥ ಆವರಣಗಳ ರಹಿತ ನೀನಾದಿ ಅಂತಂದ್ರ ನಿಶ್ಚಯ ಜ್ಞಾನ ನಿನಗಾಯ್ತು ಅಂತಂದ್ರ ಇವು ಅರಗು ಮಾಡಂತ ಇವು ಯಾವ ಯಮ ನಿಯಮಾದಿ ಅಂಗಗಳನ್ನ ಇವ್ಯಾವು ನಿನಗ ಅವಶ್ಯವಿಲ್ಲ ಎಂಬತಕ್ಕಂಥದ್ದು. ಎಲ್ತನ ಅವಶ್ಯ ಅದಿದು? ನಾನು ಯಾರು ಎಂಬತಕ್ಕಂಥದ್ದು ನಿಶ್ಚಯ ಆಗುವವರೆಗೆ ಇವು ಅವಶ್ಯನೇ ಅದಾವ. ಇವು ಮಾಡೇಬೇಕು. ಇವು ಮಾಡ್ಲಿಕ್ಕಂದ್ರ ಅಂತಃಕರಣಗಳು ಶುದ್ಧ ಆಗುದಿಲ್ಲ. ಮತ್ತ ಅವಾಗ ನಾ ಏನಾಗ್ತೀನಿ? ನಾನು ಕರ್ಮ ಮಾಡವ, ನಾನೇ ಮಾಡವ, ನಾನೇ ನೋಡವ, ಇವೆಲ್ಲವೂ ನನಗೆ ಅದಾವು ಎಂಬತಕ್ಕಂಥದ್ದು. ನಿನಗೆ ನಿತ್ಯ ಜ್ಞಾನ ಆಯ್ತು ಅಂತಂದ್ರ ನಿನಗೇನಾಗ್ತದ? ಮಾಡುವನು ನಾನಲ್ಲ, ಮಾಡಿಸಿಕೊಳ್ಳುವನು ನಾನಲ್ಲ, ಎಲ್ಲವೂ ನನ್ನಿಂದಲೇ ಸರ್ವಕ್ಕೂ ಅಧಿಷ್ಠಾನ ನಾನೇ ಅದೀನಿ ಎಂಬತಕ್ಕಂಥ ನಿಜ ಜ್ಞಾನ ಆಯ್ತು ಅಂತಂದಾಗ ಇವು ಅವಾಗ ನಿನಗೇನಾಗ್ತದ? ಆವರಣಗಳ ರಹಿತನಾದಿ ಅಂದ್ರೆ ಇವು ಯಾವ ನಿನಗ ಅಭ್ಯಾಸ ಬೇಡ ಎಂಬತಕ್ಕಂಥದ್ದನ್ನ ಬಹಳ ಸವಿಸ್ತಾರವಾಗಿ ಇವು ಸಕಲ ಆವರಣಗಳಿಗೆ ನಾನು ಸಾಕ್ಷಿ ರೂಪನಾಗಿ ನಾನೇ ಇರುವುದರಿಂದ ಇವು ಯಾವ ಯಮ ನಿಯಮಾದಿಗಳಾಗಲಿ ಇವು ಬಹಿರಂಗದಲ್ಲಿ 4 ಹೇಳ್ಯಾರ, ಅಂತರಂಗದಲ್ಲಿ 4 ಹೇಳ್ಯಾರ. ಯಮ, ನಿಯಮ, ಆಸನ, ಪ್ರಾಣಾಯಾಮ ಇವು ಬಹಿರಂಗ ಸಾಧನೆಗಳು. ಮುಂದ ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಗಳು ಇವು ಅಂತರಂಗದ ಸಾಧನೆಗಳು. ಅರ್ಥಾತ್ ಅಂತರಂಗ ಆದ್ರೇನು ಮನಸ್ಸನ್ನು ಶುಚಿಯಾಗಿ ಮಾಡಿಸಿಕೊಳ್ಳುತ್ತ ಅಂತರಂಗದ ಸಾಧನೆಗಳು. ಬಹಿರ್ಮುಖವಾಗಿ ಇಂದ್ರಿಯಗಳನ್ನ ವಿಷಯಗಳಿಂದ ದೂರ ಸರಿಸತಕ್ಕಂಥದ್ದು. ಇವೆಲ್ಲವೂ
ನಾನ್ ಅಲ್ಲ ಎಂಬತಕ್ಕಂತ ನಿಜ ಜ್ಞಾನ ನಿನಗಾಯ್ತು ಅಂತಂದಾಗ ಬಹಳ ಮುಖ್ಯವಾದಂತದ್ದು ಇಲ್ಲಿ ಏನಾದ್ರಿ ಶರೀರವೇ ನಾನಲ್ಲಂದ ಮೇಲೆ ಇದೆಲ್ಲ ಆವರಣಗಳು ರಹಿತನಾಗಿ ಬಿಡ್ತೀನಿ. ಅದಕ್ಕ ನೀ ಏನಾದಪ್ಪ ಮಾಡೋವನು ಅಲ್ಲ, ಮಾಡಿಸಿಕೊಳ್ಳೋವನು ಅಲ್ಲ, ಇವೆಲ್ಲವುಗಳನ್ನ ನೋಡೋವನು ನಾನು ಎಂಬತಕ್ಕಂತ ನಿಜ ಜ್ಞಾನ ಆಯ್ತು ಅಂತಂದಾಗ ಈ ಆವರಣಗಳು ಅವಶ್ಯವಿಲ್ಲ. ಎಲ್ಲಿತನ ಇವು ಅವಶ್ಯ ಅದಾವತ್ತಂದ್ರ ತಾಧ್ಯಾತ್ಮ ಅಧ್ಯಾಸ ನಿನಗಾಗುತ್ತನ ಅವಾಗ ನೀನು ಕರ್ತೃ ಆಗ್ತಿ, ಜೀವಾತ್ಮ ಆಗ್ತಿ, ಕ್ಷೇತ್ರಜ್ಞ ಆಗ್ತಿ. ಎಲ್ತನ ಇದು ತಾದಾತ್ಮ ಇರುತ್ತನ ಆ ತಾದಾತ್ಮ ನಿನ್ನನ್ನು ಆರೋಪ ಒಂದ್ರ ಮ್ಯಾಲ ಒಂದ್ ಆರೋಪ ಅಧ್ಯಾಸ ಹೇಳುವಾಗ ಹೇಳಿದ್ರು ನೋಡ್ರಿ, ಹಿಂದ ಪಂಚೀಕರಣ ಗ್ರಂಥ ಹೇಳುವಾಗ ಸಂಬಂಧಿ ಅಧ್ಯಾಸ, ಸಂಬಂಧಿ ಸಹಿತ ಅಧ್ಯಾಸ, ಮತ್ತ ಧರ್ಮೀ ಅಧ್ಯಾಸ, ಧರ್ಮಿ ಸಹಿತ ಅಧ್ಯಾಸ, ಅನನ್ಯ ಅಧ್ಯಾಸ, ಅತ್ಯಂತರ ಅಧ್ಯಾಸ, ಇವೆಲ್ಲವುಗಳನ್ನ ನಾವು ನೋಡ್ಕೊತ ಬಂದೀವಿ. ಅರ್ಥಾತ್ ಒಂದರ ಮೇಲೆ ಒಂದು ಆರೋಪಗಳನ್ನ ಹಾಕಿಕೊಂಡು ನಮಗ ಇವು ಅಧ್ಯಾಸ ಆಗ್ಯದ, ಅಧ್ಯಾತ್ಮ ಆಗ್ಯದ. ಇವೆಲ್ಲವೂ ಯಾವುವು ಇಲ್ಲ. ಅನನ್ಯತರ ಅಭ್ಯಾಸದೊಳಗೆ ಇವು ಇಲ್ಲವೇ ಇಲ್ಲ. ಆ ಕಬ್ಬಿಣದಲ್ಲಿ ತಂಪದ ಅಪ್ಪರ್ ಹೇಳಿದ್ರಲ್ಲ, ಮತ್ತು ವಜ್ಜದ, ಈ ಬೆಂಕಿಯಲ್ಲಿ ಸುಡುತನದ ಹಗುರದ, ಆದ್ರ ನಮಗ ಅಧ್ಯಾತ್ಮ ಉಳ್ಳವನಾಗಿ ಎಲ್ಲವೂ ಕೆಬ್ಬಣಕ್ಕೆ ಹೋಲಿಸ್ಕೊಂಡಿವಲ್ಲ. ಹಂಗಾಗಿ ಇವು ಯಾವುವು ನೀನ್ ಅಲ್ಲ ಎಂಬತಕ್ಕಂಥದ್ದು ನಿಜ ಯಥಾರ್ಥ ಸ್ವರೂಪ ಜ್ಞಾನ ನಿನಗಾಯ್ತು ಅಂದ್ರೆ ಇವೆಲ್ಲವೂ ಲಯ ಆಗಿ ಹೋಗ್ತಾವು ಎಂಬತಕ್ಕಂಥದ್ದನ್ನ. ಇವ್ ಮುಂದ ಏನ್ ಹೇಳ್ಕೊತ ಬಂದ್ರು, ಈ ಶರೀರ ದೃಶ್ಯ ಆಯ್ತು. ವಿವೇಕದಲ್ಲಿ ನಾವು ಆತ್ಮ ಅನಾತ್ಮವನ್ನು ಬೇರ್ಪಡಿಸಿ ತಿಳಿಯುವುದರಿಂದ ಈ ಶರೀರವೆಲ್ಲ ದೃಶ್ಯವಾಗಿ ಹೋಯ್ತು. ಎಲ್ಲಿ ತನ್ನ ದೃಶ್ಯ ಇರ್ತದ ಅಲ್ಲಿ ತನ್ನ ದೃಕ್ ಇರ್ತದ. ದೃಶ್ಯ ಬಿದ್ದ ಮೇಲೆ ದೃಕ್ಕನೂ ಇರಂಗಿಲ್ಲ. ಹಾಗಾಗಿ ಶರೀರ ದೃಶ್ಯ ಆಯ್ತು. ಇವು ದೇಹ ಏನಾಯ್ತು, ನಾನು ಅಲ್ಲ, ನನ್ನದು ಅಲ್ಲ, ಪಂಚಮಹಾಭೂತಗಳಿಂದ ಆದಂತ ಈ ದೇಹ, ಇವ್ ಯಾವ ಸುಸುಪ್ತಿಯಲ್ಲಿಲ್ಲ. ಅಲ್ಲಿ ನನ್ನ ನಿಜ ಆನಂದವೇ ನಾನು ಇರ್ತೀನಿ ಎಂಬತಕ್ಕಂಥದ್ದು ನಿಜ ಆಯ್ತಂದಾಗ ಯಮ ನಿಯಮಗಳನ್ನ ಅಲ್ಲಿ ಮಾಡುವುದು ನೀನಲ್ಲ. ಯಾಕಂತಂದ್ರ ನಾನು ಅಕ್ರಿಯ ಇದೀನಿ, ಕರ್ತನೆ ನಾನು ಅಲ್ಲದ ಮೇಲೆ ಮತ್ತ ಕಾರ್ಯವನ್ನು ಹೆಂಗ್ ಹೇಳುವುದು? ಈಗ ನೋಡ್ರಿ, ಸ್ವಾಭಾವಿಕವಾಗಿ ನಾವು ಕಾರ್ಯಗಳನ್ನು ಒಂದು ಚಲೋ ಕಾರ್ಯ ಮಾಡ್ಲಿ, ಸುಮಾರು ಕಾರ್ಯಗಳಂತೆ ಕುಡಿದು ತಿನ್ನುದು ಇವೆಲ್ಲವುಗಳನ್ನು ಬಿಡೋಪ್ಪ, ಎಲ್ಲ ಬಿಟ್ಟು ಒಳ್ಳೆಯವನಾಗುವ ಸಾಕಷ್ಟು ಹಿರಿಯರು ಹೇಳ್ತಾರ, ಪೂಜ್ಯರು ಹೇಳ್ತಾರ. ಇಲ್ಲಿ ಹಂಗಲ್ಲ. ಇದು ಈ ಗ್ರಂಥ ಕಾರ್ಯವನ್ನು ಹೇಳಿದ್ರ ಜೊತೆಗೆ ಕಾರಣವನ್ನ ನಾಶ ಮಾಡ್ಲಕತ್ತಾರ. ಅಂದ್ರ ಆ ಕಾರಣವನ್ನ ಇಟ್ರ ಅಂದ್ರ ಇನ್ನ ಬೀಜ ಉಳಿತದ, ಅದೊಂದು ಸಸಿ ಆಗ್ತದ. ಆ ಬೀಜವೇ ದಗ್ಧ ಬೀಜ ಹುರಿದು ಬೀಜ ಮಾಡಿಬಿಟ್ರ ಕಾರಣನೇ ಇಲ್ಲಂದ ಮೇಲೆ ಕಾರ್ಯ ಹೆಂಗ ಮಾಡ್ಲಕ್ ಸಾಧ್ಯ ಅದ ಎನ್ನತಕ್ಕಂಥದ್ದು ಇದು ಮೂಲ ದುಃಖಗಳು. ದೇಹದ ಜನ್ಮ ಮರಣಗಳು, ಬುದ್ಧಿಯ ಧರ್ಮ ಏನದ, ಅರಿವು ಮರಿವುಗಳು, ಪ್ರಾಣದ ಧರ್ಮ, ಹಸಿವು ತೃಷಗಳು, ಇವೆಲ್ಲವೂ ನಮಗ ದಾರಿಯಾಗಿ ಕೊಟ್ಟಾರ. ವಿವೇಕದಿಂದ ಅಭ್ಯಾಸದ ಮುಖಾಂತರ ಇವ್ಯಾವು ನೀನ್ ಅಲ್ಲ, ಇವು ಅವುಗಳ ಕಾರ್ಯಗಳು, ಇಂದ್ರಿಯಾದಿಗಳ ಕಾರ್ಯಗಳು ಇವು ಅದಾವು ಎಂಬತಕ್ಕಂಥದ್ದು ನಮಗ ನಿಜ ಮಾಡ್ಯಾರ. ಹಾಗಾಗಿ ಮನಸ್ಸೇ ನಾನಲ್ಲಂದ ಆ ದೃಢ ಜ್ಞಾನ ನನಗಾಯ್ತು ಅಂತಂದಾಗ ಮುಂದ ಅದಕ್ಕ ಮನಸ್ಸು ನಾನು ಅಲ್ಲಲ್ಲಕ್ ಸಾಧನೆಗಳು ನಿನಗ ಅವಶ್ಯ ಇಲ್ಲ. ಆಸನ ಮತ್ತು ಪ್ರಾಣಾಯಾಮ ಎರಡೂ ಸಾಧನೆಗಳನ್ನು ಮಾಡುವುದು ನಿನಗ ಇಲ್ಲ. ಯಾಕಂತಂದ್ರೆ ಈ ಮನಸ್ಸು ನಿನಗ ದೃಶ್ಯವಾಗಿ ಕಾಣ್ತದ. ಇದು ಒಂದರಿಂದ ಒಂದರಲ್ಲಿ ಲಯ ಹಾಕೋತ್ ಹೋಗ್ತಕ್ಕಂಥದ್ದು. ಇವು ಸುಖ ದುಃಖಾದಿಗಳನ್ನ ಇದ್ರ ಸುಖನೂ ಅರಿತೀನಿ, ಇದ್ರ ದುಃಖನೂ ಅರಿತೀನಿ, ಇದ್ರ ಇಷ್ಟನೂ ಅರಿತೀನಿ, ಇದ್ರ ಅನಿಷ್ಟನೂ ಅರಿಸ್ತೀನಿ, ಇದನ್ನ ಸಂಕಲ್ಪನೂ ಅರಿತೀನಿ, ಇದನ್ನ ವಿಕಲ್ಪನೂ ಅರಿತೀನಿ. ಅಂದ್ರೆ ಇದು ನನಗೆ ದೃಶ್ಯವಾಗಿ ಕಾಣ್ತದ. ಇದ್ರ ಪ್ರತಿಯೊಂದು ಕ್ರಿಯೆಗಳು ನನಗೆ ಪ್ರತೀತಿ ಆಗ್ತವ. ಹಾಗಾಗಿ ಇದು ನಾನಲ್ಲ ಎಂಬತಕ್ಕಂಥದ್ದು ನಿಶ್ಚಯ ಆಯ್ತು ಅಂತಂದಾಗ ಆಸನ ಪ್ರಾಣಾಯಾಮ ಅಂದ್ರೆ ಮೊದಲು ಮಾಡತ್ ಹೇಳಿದ್ರು, ಈಗ ಅದು ನಿಶ್ಚಯ ಆಯ್ತು ಅಂತಂದಾಗ ಇವೆಲ್ಲವೂ ಅವಶ್ಯವಿಲ್ಲ ನಿನಗೆ ಎಂಬತಕ್ಕಂಥದ್ದು ಎಷ್ಟು ಮಜೆ ನೋಡ್ರಿ. ಇದ್ರ ತಿಳ್ಕೋತೋದಿವಿ ಅಂದ್ರ ಮೊದಲು ಮಾಡನೋದು, ಅಂದ ಮ್ಯಾಲ ಅದನ್ನ ನೋಡ್ಕೋತ್ ನಾವು ಬಂದು ಒಂದೊಂದು ನಿವೃತ್ತಿಯಾಗಿ ಒಂದೊಂದು ಗುಣ ಪ್ರವೃತ್ತಿ ಆಲಕತ್ತು ಅಂದ್ರೆ ಮುಂದೆ ಅದು ನಿಶ್ಚಯ ಆಯ್ತು ಅಂದಾಗ ಇವೇನು ಅವಶ್ಯನೇ ಇಲ್ಲ ನಿನಗೆ ಎಂಬತಕ್ಕಂಥದ್ದನ್ನ ಅಂದ್ರ ಮಾಡತ್ತು ಹೇಳಿ ಇಂದ್ರಗಡಿ ಇವ್ ನೀನು ನಿಶ್ಚಯ ಮಾಡ್ಕೊಳ್ಳೋದು. ಅಂದ್ರ ಅಪ್ಪರ್ ಹೇಳಿದ್ರು ಶಾಸ್ತ್ರವನ್ನು ತಿಳಿಯುವುದು, ಶಾಸ್ತ್ರದಲ್ಲಿ ತಿಳ್ಕೊಬೇಕು ಅಷ್ಟೇ. ಅದನ್ನ ಇಲ್ಲಪ್ಪ ಅದು ಹಿಂಗ್ ಹೇಳ್ಯಾರ ಹಂಗ ಹೇಳ್ಯಾರ ಮನಿ ಬಿಡುದು, ಪ್ರಪಂಚ ಬಿಡುದು, ಎಲ್ಲವನ್ನು ಬಿಟ್ಟು ಒಂದು ತರ ಅರಿಬಿ ಹಾಕೊಂಡು ಗ್ಯಾಟ ಗೆಣಸುಗಳನ್ನು ತಿನ್ಕೋತ ಮಾಡ್ಕೋತ ಎಲ್ಲರಿ ಅಡ್ಡಾಡ್ಕೋತ ಎಲ್ಲರಿ ಕುಂದ್ರಕೋತ ಹೋಗುದ್ರ ಅಲ್ಲದು. ಶಾಸ್ತ್ರವನ್ನು ತಿಳಿ ಅಂದ್ರೆ ನಿನ್ನ ಸ್ವಪರೀಕ್ಷೆಗಾಗಿ ನೀನು ಅದನ್ನ ಮಾಡಿಕೊಂಡಿದ್ದೆ ಆದ್ರೆ ಇತ್ತಲ್ಲೇ ನೀನು ಪರಮ ಸುಖಿಯಾಗಿರ್ತಿ. ನಿನ್ನೊಳಿಯುವುದು ಸತ್ಯ ಪದ ಅನುಭವದಿಂದ ನೋಡು ಮನಿಗೆ ನೀನೇ ಮುಕ್ತನು ಅಂತೇಳಿ ಅಪ್ಪರು ಹೇಳಿದ ಹಾಗ ನನ್ನಲ್ಲಿ ಅದು ಸತ್ಯ ಪದ ಅಲ್ಲಿ ಇಲ್ಲಿ ಎಲ್ಲಿ ಹುಡುಕುವುದಿಲ್ಲ. ತನ್ನ ತಾನು ತಿಳಿದ ಮೇಲೆ ತಾನೇ ದೇವ ನೋಡು ಎನ್ನುವ ಹಾಗೆ ಈ ಗ್ರಂಥ ನಮಗ
ನನ್ನಲ್ಲಿರುವ ದೋಷ ದರ್ಶನಗಳನ್ನ ಮಾಡಿಸಿ ಅವೆಲ್ಲವುಗಳನ್ನು ಲಯ ಮಾಡ್ತಕ್ಕಂಥದ್ದು. ಹಾಗಾಗಿ ಯಮ ನಿಯಮಾದಿ ಅಂಗಗಳು ಅವಶ್ಯವಿಲ್ಲ. ನಾನು ಆತ್ಮನಿದ್ದೇನೆ ಎಂಬತಕ್ಕಂಥದ್ದು ದೃಢವಾದ ಮೇಲೆ, ಸರ್ವವು ಅಧಿಷ್ಠಾನ ನಾನೇ ಅದೀನಿ ಎಂಬತಕ್ಕಂಥದ್ದು ನಿಶ್ಚಯವಾದ ಮೇಲೆ ಇವ್ಯಾವ ಆಸನ ಪ್ರಾಣಾಯಾಮಗಳು ಯಾವೂ ಇಲ್ಲ. ಇವೆಲ್ಲವೂ ಶರೀರಾದಿಗಳ ಕರ್ಮಗಳು ಹೊರತು ನಾನು ಮಾಡೋವನಲ್ಲ, ನಾನು ಎಲ್ಲವನ್ನು ನೋಡುವನು, ಇವೆಲ್ಲವೂ ಮಾಡಿಸಿಕೊಳ್ಳು ಎಂಬತಕ್ಕಂಥ ದೃಶ್ಯ ವಿವೇಕ, ದೃಶ್ಯ ದೃಕ್ ವಿವೇಕ ಸಾಕಷ್ಟು ನಮಗೂ ಕೊಟ್ಟರು ದಾರಿಯಾಗಿ. ಹೀಗಾಗಿ ನಾವೆಲ್ಲರೂ ಪುಣ್ಯವಂತರು, ಭಾಗ್ಯವಂತರು. ಯಾಕಂತಂದ್ರ ಇದು ಸಾಧಾರಣ ಕೆಲಸ ಅಲ್ಲ, ಬಹಳ ಪವಿತ್ರವಾದಂಥದ್ದು. ಈ ಮನುಷ್ಯ ಜನ್ಮದಲ್ಲಿ ನಾವು ಪ್ರವೃತ್ತ ಆಗಿವತ್ತಂದ್ರ ಇವೆಲ್ಲವುಗಳನ್ನ ಅಲ್ಲದ್ದನ್ನ ನಿವೃತ್ತಿ ಮಾಡಿಕೊಂಡು ಇರುವುದನ್ನ ಪ್ರವೃತ್ತಿಯನ್ನು ಮಾಡಿಕೊಂಡು ಇವೆಲ್ಲವನ್ನು ಅಲ್ಲಗಳೆದು ನನ್ನನ್ನು ನಾನು ಕಾಣಲು ಇವೆಲ್ಲವೂ ಪರಮ ಪೂಜ್ಯರೇ ಆದಿಯಾಗಿಕೊಂಡು ಸತ್ಸಂಗ, ಇಂಥ ಗುರುಶಾಸ್ತ್ರ, ಇಂಥ ಶಾಸ್ತ್ರ ಸಮ್ಮತ ವಾಕ್ಯಗಳನ್ನು ದಿನನಿತ್ಯ ಶ್ರವಣ ಮನನ ನಿಧ್ಯಾಸನದ ಪೂರ್ವಕ ಇವೆಲ್ಲವುಗಳನ್ನು ಅನಿತ್ಯವಾದದ್ದನ್ನು ತೆಗೆದು ಸತ್ಯವಾದದ್ದನ್ನು ಅಲಂಕರಿಸಿಕೊಂಡು ನಾನೇ ಇದ್ದೇನೆ ಎಂಬತಕ್ಕಂಥ ಆತ್ಮನೇ ನಾನೇ ಇದ್ದೇನೆ ಎಂಬತಕ್ಕಂಥ ನಿತ್ಯ ನಿಜ ಜ್ಞಾನ ಆಯ್ತಂದ್ರ ಇದಕ್ಕಿಂತ ಪರಮ ಪಾವನ ಪುಣ್ಯ ಏನು ಇಲ್ಲ ಎಂಬತಕ್ಕಂಥದ್ದನ್ನು ಇತನ ಪರಮ ಪೂಜೆ ಹೇಳ್ಕೊತ ಬಂದರು. ಅದ್ರ ಆದಿಯಾಗಿಕೊಂಡು ವಚನದಲ್ಲಿ ಆ ಬಸವಾದಿ ಶರಣರು ಹೇಳಿದ್ದನ್ನು ಅಪ್ಪವ್ರು ಹೇಳಿದ್ರು. ಯಾಕಂತಂದ್ರ ಅದು ಬೇರೆ ಇದು ಬೇರೆ ಆ ಸಂಶಯನೂ ಬ್ಯಾಡ ನಿಮಗ. ಅವರು ಶಟಸ್ಥಳಗಳು ಭಕ್ತ, ಮಹೇಶಿ, ಪ್ರಸಾದಿ, ಪ್ರಾಣ, ಶರಣ, ಐಕ್ಯ ಈ ರೀತಿ ಅವರು ಬೋಧಿಸ್ಕೊತ ಹೋಗ್ಯಾರ. ಒಂದೊಂದು ಸ್ಥಾನದಲ್ಲಿ ಒಂದೊಂದನ್ನು ಕಳ್ಕೋತ ನಿತ್ಯ ನಿಜ ಜ್ಞಾನ ಅಂಗದ ಗುಣಗಳು ಹೋಗಿ ಲಿಂಗದ ಗುಣಗಳನ್ನಾಗಿ ಪರಿವರ್ತಿಸಲು ಅವರು ಶಟಸ್ಥಲಗಳನ್ನು ಪೂರೈಸಿದರು. ಎಲ್ಲರೂ ಮಹಿಮಾ ಪುರುಷರು. ಒಂದೊಂದು ಅನಿವಿನ ಮೇಲ ನಿನಗೆ ಯಾವುದು ಸಾಧ್ಯ ಆಗ್ತದ ಅದನ್ನ ಹಿಡ್ಕೊಂಡು ನಿನ್ನನ್ನು ನೀನು ಕಾಣಪ್ಪ ಅಂತ ಹೇಳಿ ಇಲ್ಲಿ ತನ್ನ ಪರಮ ಪೂಜ್ಯರು ಬಹಳ ಸವಿಸ್ತಾರವಾಗಿ ತಿಳಿಸಿಕೊಟ್ಟು, ಹೀಗಾಗಿ ನನ್ನೊಂದೆರಡು ಪರಮ ಪುಷ್ಪ ವಾಕ್ಯಗಳನ್ನ ಪರಮ ಪೂಜ್ಯರ ಶ್ರೀ ಚರಣಕ್ಕೆ ಸಮರ್ಪಿಸಿ ಎಲ್ಲಾ ಶರಣು ತಂದೆ ತಾಯಿಗಳಿಗೆ ಶರಣಾರ್ಥದ ಓಂ ನಮಃ ಶಿವಾರಿ. ಓಂ ನಮಃ ಶಿವ. ಓಂ ನಮಃ ಶಿವಾರಿ. ಓಂ ನಮಃ ಶಿವಾರಿ. ಅದ್ಭುತ ಬಹಳ ಚಂದ ಮಾತಾಡಿದರು ನಮ್ಮ ಬಾವಿಕಟ್ಟಿ ಶರಣರು ಕೂಡ. ಅನುಭವಕ್ಕೂ ಬಂದೈತಿ. ಅದಕ್ಕೆ ನಾವ್ ಎಲ್ಲರೂ ಪುಣ್ಯವಂತರು. ಶಾಸ್ತ್ರ ಕೇಳಾಕನೆ ಬರೋದಿಲ್ಲ. ಬಹಳ ಮಂದಿಗೆ ಸಿಟ್ಟು ಬರ್ತದ. ಶಾಸ್ತ್ರ ಅಂದ್ರ ಕಾಶಿದ ಎಣ್ಣೆ ಕಿವಿ ಹಾಕಿದ್ರೆ ಎಷ್ಟು ತ್ರಾಸ ಆಗದ ಅಷ್ಟು ತ್ರಾಸ ಆಗದತ್ತು ಒಬ್ಬೊಬ್ರಿಗೆ ಸಿಟ್ಟು ಬರ್ತದಂತ. ಇದನ್ನ ಕೇಳಿದಾಗ ನಮ್ಮ ಅನುಭವಕ್ಕೆ ಬಂದಾಗ ನಾವ್ ಎಂತ ಪುಣ್ಯವಂತರಲ್ಲಪ್ಪ, ಎಂತ ಧನ್ಯವಂತರು. ನಮ್ಮ ಸಂಸಾರನೂ ಕೆಟ್ಟಿಲ್ಲ, ಪ್ರಪಂಚದ ಭೋಗ ಭಾಗ್ಯಗಳನ್ನು ನಾವು ಬಿಟ್ಟಿಲ್ಲ, ಬಿಡದೆ ಜ್ಞಾನವನ್ನು ಮಾಡ್ಕೊಂಡಿವಲ್ಲ. ಎಂತ ಪುಣ್ಯವಂತರು ಅಂದ್ರೆ ಭೋಗ ಭಾಗ್ಯ ಮಾಡೋದನ್ನೇ ಬ್ಯಾರೆ, ನಾನೇ ಬ್ಯಾರೆ ಅನ್ನುವಂಥ ಜ್ಞಾನ ನಮ್ಗ ಆಯ್ತಲ್ಲ ಅನ್ನುವಂಥದ್ದನ್ನ ಶರಣವ್ರು ಬಹಳ ಚಂದ ತಿಳಿಸ್ಕೊಟ್ರು. ಮತ್ತ ಒಬ್ಬೊಬ್ರು ತಪ್ಪು ಕಲ್ಪನೆಯಿಂದ ಬಸವಣ್ಣವ್ರು ಹಂಗ ಹೇಳ್ಯಾರ, ಇವ್ರು ನಿಜಗುಂಡ್ರು ಹಿಂಗ ಹೇಳ್ತಾರ ಅಂತೇಳಿ ಅವ್ರ ಕರ್ಮ ಮಾಡಂದಾರ, ಇವ್ರು ಬ್ಯಾಡ ಅಂದಾರ ಹಿಂಗ ಒಬ್ಬರು ಗೊಂದಲ ಮಾಡಿಸ್ತಾರ. ಯಾವ ಮಹಾತ್ಮರು ಎಲ್ಲರೂ ಒಂದೇ, ಅವ್ರು ಅದೇ ತತ್ವವನ್ನ ತಿಳಿಸೋದಕ್ಕೆ ಮಹಾತ್ಮರಾಗ್ಯಾರ. ನಾವು ತಿಳ್ಕೊಂಡೇವಂದ್ರೆ ನಾವು ಮಹಾತ್ಮರದೇವಿ. ಇದ್ರ ಯಾವ ಡೌಟ್ ಏನಿಲ್ಲ. ನಾವೆಲ್ಲರೂ ಪುಣ್ಯವಂತರು ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಏನು ಸ್ಪಷ್ಟತೆ ಆಗ್ಬೇಕು. ಶರಣರು ಮತ್ತು ಸಂತರು ನಿಜಗುಣರ